ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ನಾಳೆ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಯಾಗ್ತಾ ಇದೆ. ಯಾರಿಗೆ ಏನ್ ಸಿಗುತ್ತೆ ಅಂತ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಹಾಗಾಗಿ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಆದ್ಯತೆ ಕೊಡುತ್ತೆ ಕೇಂದ್ರ ಸರ್ಕಾರ ಕೇಂದ್ರ ಬಜೆಟ್ನಲ್ಲಿ? ನಾಳೆ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ. ಕೊರೋನಾ ಆತಂಕದ ನಡುವಿನ ಮೂರನೇ ಬಜೆಟ್ ಇದಾಗಿರೋದ್ರಿಂದ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಆದ್ಯತೆಯನ್ನ ಕೇಂದ್ರ ಸರ್ಕಾರ ಕೊಡಬಹುದು ಅಂತ ನಿರೀಕ್ಷೆ ಇದೆ. ಯಾಕಂದ್ರೆ ಕೋವಿಡ್ನ ಹೊಡೆತದಿಂದಾಗಿ ಆರ್ಥಿಕತೆ ಮೇಲೆ ಎಷ್ಟೊಂದು ಪರಿಣಾಮ ಬೀರಿದೆ ಆಲ್ರೆಡಿ ಗೊತ್ತಿರೋ ವಿಚಾರನೆ. ಒಂದು ಸರ್ವೆ ಹೇಳ್ತಾ ಇತ್ತು, ಒಂದು ವರದಿ ಹೇಳ್ತಾ ಇತ್ತು, ಈ ಕೊರೋನಾ ಬಂದ ಮೇಲೆ ಅತಿ ಶ್ರೀಮಂತರಿದ್ರಲ್ಲ ಅವ್ರ ಶ್ರೀಮಂತಿಕೆ ಇನ್ನೂ ಜಾಸ್ತಿ ಆಗಿದೆಯಂತೆ. ಬಡ ಹಾಗೇನೆ ಮಧ್ಯಮ ವರ್ಗದವರು ಈ ಆರ್ಥಿಕ ಪರಿಸ್ಥಿತಿ ಅವ್ರದ್ದೇನಿದೆ ಅದು ಕುಸಿತ ಆಗ್ಬಿಟ್ಟಿದೆ ಕೊರೋನಾ ಎಫೆಕ್ಟ್ನಿಂದಾಗಿ. ಹಾಗಾಗಿ ಪ್ರತಿ ಬಾರಿ ಬಜೆಟ್ ಬಂದಾಗ ಈ ಬಡ ಮತ್ತೆ ಮಧ್ಯಮ ವರ್ಗದವರೇ ಬಹಳ ನಿರೀಕ್ಷೆ ಇಟ್ಕೊಂಡು ನೋಡೋದು, ನಮ್ಗೇನಾದ್ರೂ ಉಪಯೋಗ ಆಗುವಂತ ಒಂದು ವರದಿ ಅದರಲ್ಲಿ ಇರುತ್ತಾ ಬಜೆಟ್ನಲ್ಲಿ ಅಂತ. ಇನ್ನು ಚುನಾವಣೆ ಇರುವಂತ ರಾಜ್ಯಗಳಿಗೆ ಬಂಪರ್ ಕೊಡುಗೆ ಕೊಡುವಂತ ನಿರೀಕ್ಷೆ ಇದೆ. ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ನೆರವಿನ ನಿರೀಕ್ಷೆ ಅಂತೂ ಇರುತ್ತೆ, ಪ್ರತಿ ಬಾರಿ ನಿರೀಕ್ಷೆ ಇರುತ್ತೆ. ಅದು ಫುಲ್ಫಿಲ್ ಆಗುತ್ತಾ ಅನ್ನೋದು ಬಜೆಟ್ ಮಂಡನೆ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಮೂಲ ಸೌಕರ್ಯ ಸೇರಿದಂತೆ ಜನರಿಗೆ ಏನೆಲ್ಲ ದಿನನಿತ್ಯದ ಬಳಕೆಗೆ ಬೇಕು, ಸೊ ಅದ್ರ ಮೇಲೆ ಯಾವ ತರ ಈ ಬಜೆಟ್ನಿಂದ ಎಫೆಕ್ಟ್ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಒಂದು ಕುತೂಹಲ. ಈಗ ಕೋವಿಡ್ ಸಂಕಷ್ಟದಲ್ಲಿ ಜನರಿಗೆ ಪರಿಹಾರ ಸಿಗುತ್ತಾ? ಏರುಗತಿಯಲ್ಲಿರುವಂತಹ ಹಣದುಬ್ಬರಕ್ಕೆ ನಿಯಂತ್ರಣದ ಮದ್ದನ್ನ ಅರಿಲೇಬೇಕಾಗಿದೆ. ಹಾಗಾಗಿ ಈಗ ಸರ್ಕಾರ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರುತ್ತೆ. ಆ ಪ್ಲಾನ್ ಏನು ಅನ್ನೋದು ನಾಳೆ ಬಹಿರಂಗ ಆಗುತ್ತೆ. ಇನ್ನೊಂದ್ ಕಡೆ ಡಾಲರ್ ಎದುರು ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇದೆ. ಕೋವಿಡ್ ನಿಂದ ಕುಸಿತಿರುವಂತ ಆರ್ಥಿಕತೆಗೆ ಒಂದು ಬೂಸ್ಟರ್ ಡೋಸ್ ತರ ಈಗ ಬಜೆಟ್ ಬಂದಿದೆ. ಬಟ್ ಆ ಬೂಸ್ಟರ್ ಡೋಸ್ ಅನ್ನ ಸರ್ಕಾರ ಕೊಡುತ್ತಾ ಇಲ್ವಾ ಅನ್ನೋದು ನಾಳೆ ಇಷ್ಟೊತ್ತಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ, ವಿಶ್ಲೇಷಣೆಗಳು ನಡೆಯುತ್ತೆ. ಇನ್ನು ನಿಮ್ಮೆಲ್ಲರ ಗಮನಕ್ಕೆ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ನಿರಂತರವಾಗಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಸರಳ ವಿಶ್ಲೇಷಣೆಯನ್ನ ನಮ್ಮ ಜೊತೆ ಗೆಸ್ಟ್ಗಳು ಜಾಯಿನ್ ಆಗ್ತಾರೆ, ಅವ್ರು ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈ ಬಜೆಟ್ ಅಂದ ತಕ್ಷಣ ಸಿಂಪ್ಲಿಫೈ ಮಾಡಿ ಅದನ್ನ ಜನರಿಗೆ ತಲುಪಿಸ್ಬೇಕಾಗುತ್ತೆ. ಹಾಗಾಗಿ ಆ ಕೆಲಸವನ್ನ ನ್ಯೂಸ್ 18 ಮಾಡುತ್ತೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ನೀವು ಟ್ಯೂನಪ್ ಆಗಿ ನ್ಯೂಸ್ 18 ಕನ್ನಡಕ್ಕೆ. ಸೊ ನಮ್ಮ ಜೊತೆ ತಜ್ಞರು ಕೂಡ ಜಾಯಿನ್ ಆಗಿರ್ತಾರೆ, ಆ ಬಜೆಟ್ನ ವಿಶ್ಲೇಷಣೆಯನ್ನ ಅವರು ಮಾಡ್ತಾ ಹೋಗ್ತಾರೆ. ಈ ಬಗ್ಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಾರೆ ಆರ್ಥಿಕ ತಜ್ಞರಾಗಿರುವಂತ ಪ್ರೊಫೆಸರ್ SR ಕೇಶವ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಹಣಕಾಸು ತಜ್ಞರಾಗಿರುವಂತಹ ಡಿ ರುದ್ರಮೂರ್ತಿ ಅವರು. ಸರ್ ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೈಗಾರಿಕಾ ತಜ್ಞರಾಗಿರುವಂತಹ ಡಿ ಮುರಳೀಧರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಶವ್ ಸರ್, ಈಗ ಫಸ್ಟ್ ನಿರೀಕ್ಷೆಗಳನ್ನ ಕೇಳ್ಬಿಡ್ತೀನಿ. ಯಾಕಂದ್ರೆ ಈ ಬಡವರ್ಗದಿಂದ ಹಿಡಿದು ದೊಡ್ಡ ಉದ್ಯಮಿವರೆಗೂ ಬಜೆಟ್ ಅಂದ ತಕ್ಷಣ ಅವ್ರವ್ರದೇ ಲೆಕ್ಕಾಚಾರ ಆಫ್ಕೋರ್ಸ್ ಇದ್ದೇ ಇರುತ್ತೆ. ನಿಮ್ ನಿರೀಕ್ಷೆ ಏನ್ ಸರ್, ಕ್ವಿಕ್ ಆಗಿ? ಎಲ್ಲರ ನಿರೀಕ್ಷೆ ತರ ನನ್ಗೂ ಒಂದು ನಿರೀಕ್ಷೆ ಇದೆ, ಅದು ಆರ್ಥಿಕತೆಗೆ ಒಳ್ಳೇದಾಗ್ಲಿ ಅನ್ನೋದು ನನ್ನ ನಿರೀಕ್ಷೆ. ಓಕೆ ಸರ್, ಫೈನ್. ಚಿಕ್ಕದಾಗಿ ಹೇಳಿದ್ರಿ. ಮುರಳೀಧರ್ ಸರ್, ನಿಮ್ ನಿರೀಕ್ಷೆ ಏನಿದೆ? ಮೇಡಮ್, ನನಗೆ 1-2 ನಿಮಿಷ ನೀವು ಟೈಮ್ ಕೊಡ್ಬೇಕು, ನಾನು ಹೇಳ್ತೀನಿ ನಮ್ ನಿರೀಕ್ಷೆ ಏನಿದೆ ಅಂತ. ಇವಾಗ ನೀವು ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಿದ್ರಿ ಈ ತರ ಒಂದು ಸರ್ವೆ ಬಂದಿದೆ, ಬಾಟಮ್ 20% ಅವ್ರದ್ದು ಇನ್ಕಮ್ ಕುಸಿದಿದೆ, ಆದ್ರೆ ಟಾಪ್ 20% ಅವ್ರದ್ದು ಇನ್ಕಮ್ ಜಾಸ್ತಿ ಆಗಿದೆ ಅಂತ ನೀವು ಹೇಳಿದ್ರಿ. ಇದೇ ತರ ಇನ್ನೊಂದು 2 ಸರ್ವೆ ಬಂದಿದೆ ಲಾಸ್ಟ್ ಹೋದ ಒಂದು ವಾರ 10 ದಿವಸದಲ್ಲಿ. ಒಂದು CMI ಸರ್ವೆ ಒಂದು ಬಂದಿದೆ, ಆಮೇಲೆ ಮಿಂಟ್ ಸಿ ವೋಟರ್ ಸರ್ವೆ ಅಂತ ಬಂದಿದೆ. ಎಲ್ಲಾದ್ರಲ್ಲೂ ಯಾವ ಸರ್ವೆ ನೋಡಿದ್ರು, ಯಾವ ಸ್ಟಡಿ ನೋಡಿದ್ರು, ಈ ಬಾಟಮ್ 15 to 20% ಇರೋ ಪಾಪ್ಯುಲೇಷನ್ಗೆ ಅವ್ರಿಗೆ ಈ ಕೋವಿಡ್ ಇಂದ ತುಂಬಾ ತೊಂದರೆ ಆಗಿದೆ. ಅವ್ರದ್ದು ಇನ್ಕಮ್ ಲೆವೆಲ್ಸ್ ತುಂಬಾ ಕಡಿಮೆ ಆಗಿದೆ. ಆಮೇಲೆ ಇನ್ನೊಂದೇನಂದ್ರೆ, ಇವಾಗ ಹೋದ 5-6 ವರ್ಷದಿಂದ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನು ಚೇಂಜಸ್ ಜಾಸ್ತಿ ಮಾಡಿಲ್ಲ. ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕ್ಸಂಪ್ಷನ್ಸ್ ಲಿಮಿಟ್ಸ್. ಮಿಂಟ್ ಸಿ ವೋಟರ್ ಅಲ್ಲಿ ಏನ್ ಹೇಳುತ್ತಂದ್ರೆ,
ನಮಗೆ ಒಂದು ಚಿಕ್ಕ ಫ್ಯಾಮಿಲಿ ರನ್ ಮಾಡಬೇಕಾದ್ರೆ 40-50 ರೂಪಾಯಿ ಬೇಕಾಗುತ್ತೆ ತಿಂಗಳಿಗೆ. ಸೊ 5 ಲಕ್ಷ 6 ಲಕ್ಷ ರೂಪಾಯಿವರೆಗೂ ನೀವು ಇನ್ಕಮ್ ಟ್ಯಾಕ್ಸ್ ಹಾಕ್ಬೇಡಿ ಅಂತ ಇನ್ನೊಂದು ಸರ್ವೆಯಲ್ಲಿ ಹೇಳುತ್ತೆ. ಈ ಓವರ್ ಆಲ್ ನೋಡಿದ್ರೆ ಸರ್ಕಾರದಿಂದ ಬಾಟಮ್ 20% ಇರೋ ಜನರಕ್ಕೆ ಪ್ರಜೆಗಳಿಗೆ ಒಳ್ಳೇದಾಗ್ಬೇಕು ಅಂತ ಒಂದು ಡಿಸಿಷನ್ ಸರ್ಕಾರ ತಗೊಂಡ್ರೆ ಈ ಬಡ್ಜೆಟ್ ಒಂದು ಬೇರೆ ರೀತಿಯಲ್ಲಿ ಹೋಗುತ್ತೆ. ಅದೇ ಬರೀ ಬೆಳವಣಿಗೆ ಮಾತ್ರ ಇಂಪಾರ್ಟೆಂಟು. ನಾವು ಅದು ಡಿಸ್ಟ್ರಿಬ್ಯೂಷನ್ ಯಾವ ತರ ಆದ್ರೂ ಇರ್ಲಿ, ಕೆಳಗಡೆ ಇರೋರು ಅವರು ಬಾಟಮ್ 20% ಇರೋರು ಅವ್ರ ಇನ್ಕಮ್ ಏನಾದ್ರೂ ಆಗ್ಲಿ, ಓವರ್ ಆಲ್ ಒಂದು ಬೆಳವಣಿಗೆ ನಂಬರ್ ಮಾತ್ರ 9% ಇರ್ಬೇಕು ಅಂದ್ರೆ ಅದ್ ಬೇರೆ ಆಗ್ಬೋದು. ಆದ್ರೆ ಏನ್ ಆಗ್ಬೇಕು ಅಂತ ಒಂದು ಪ್ರಶ್ನೆ ಬಂದ್ರೆ ನನ್ನ ವಿಷಯದಲ್ಲಿ ಈ ವರ್ಷ ಖಂಡಿತವಾಗಿ ಸರ್ಕಾರ ಸ್ಪೆಂಡ್ ಅಂತ ಮಾಡ್ಬೇಕು. ಆಮೇಲೆ ಟ್ರಾನ್ಸ್ಫರ್ ಆಫ್ ಆಲ್ ಇನ್ಸೆಂಟಿವ್ಸ್ ಅಂಡ್ ಆಲ್ ಸಬ್ಸಿಡೀಸ್ ಅನ್ನ ಬಡವರಿಗೆ ಎಷ್ಟು ಜಾಸ್ತಿ ಕೊಡ್ಲಿಕ್ಕೆ ಆಗುತ್ತೋ ಅಷ್ಟು ಕೊಡ್ಬೇಕು. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಶಾರ್ಟ್ ಟರ್ಮ್ ಅಲ್ಲಿ ಇನ್ಕ್ರೀಸ್ ಮಾಡಕ್ ಆಗೋದಿಲ್ಲ. ಅವರು ಬಾಟಮ್ 20% ಇರೋರಿಗೆ ನಾವು ಕೆಲಸ ಕೊಡ್ತೀವಿ, ಅವರು ಜೀವನ ಮಾಡ್ಬೋದು ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ಬೇಕಾದ್ರೆ ಟೈಮ್ ಆಗುತ್ತೆ. ಇದು ಬೆಸ್ಟ್ ಏನಂದ್ರೆ ಡಿಮಾಂಡ್ಗೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಎಲ್ಲ ಖರ್ಚು ಮಾಡ್ತಾರೆ, ದುಡ್ಡು ಕೈಯಲ್ಲಿ ಇಟ್ಕೊಂಡಿರೋದಿಲ್ಲ. 20% ಬಾಟಮ್ 20% ಇರೋ ಪ್ರಜೆಗಳಿಗೆ ಯಾವ ತರ ದುಡ್ಡು ಹೋಗಿ ಸೇರ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಸರ್ಕಾರ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದು ತುಂಬಾ ಮುಖ್ಯವಾದ ವಿಷಯ, ಇದನ್ನ ಅವರು ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಸೆಕೆಂಡ್ ಪ್ರಯಾರಿಟಿ ಏನಂದ್ರೆ ಇವಾಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪ್ರಪಂಚದಲ್ಲಿ ಯಾವ ಟೈಮ್ ಅಲ್ಲೂ ಹೋದ 10, 20, 30, 40 ವರ್ಷ ವರ್ಷದಲ್ಲಿ ಈ ತರ ಸೆಕೆಂಡ್ ವರ್ಲ್ಡ್ ಆದ್ಮೇಲೆ ಇರೋ ಪರಿಸ್ಥಿತಿ ಇವಾಗಿರೋ ಪರಿಸ್ಥಿತಿ ತರ ಇಲ್ವೇ ಇಲ್ಲ. ಬೇಕಾದಷ್ಟು ಕಡೆ ಕಾನ್ಫ್ಲಿಕ್ಟ್ಸ್ ಸ್ಟಾರ್ಟ್ ಆಗಿದೆ. ಈ ಕಾನ್ಫ್ಲಿಕ್ಟ್ಸ್ ಸೌತ್ ಚೈನಾ ಸಿ ಇರ್ಲಿ, ಇಂಡಿಯಾ ಚೈನಾ ಇರ್ಲಿ, ಯುಕ್ರೇನ್ ಇರ್ಲಿ, ಆಮೇಲೆ ಆಫ್ ಪ್ಯಾಕ್ ರೀಜನ್ ಇರ್ಲಿ, ಎಲ್ಲಾ ಕಡೆನೂ ಈ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿದೆ. ಅದರಿಂದ ಆಯಿಲ್ ಪ್ರೈಸ್ $90 per barrel ಮುಟ್ಟಿದೆ ಇವಾಗ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು. ಪ್ರಪಂಚದಲ್ಲೆಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ನಾವು ಬಡವರಿಗೆ ನಾವು ಸಹಾಯ ಮಾಡಿಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಬರೋ ದುಡ್ಡು ಸಾಲೋದಿಲ್ಲ ಅವರಿಗೆ ಡೀಸೆಂಟ್ ಜೀವನ ಮಾಡ್ಲಿಕ್ಕೆ. ಅದರಿಂದ ಬಡ್ಜೆಟ್ ಅಲ್ಲಿ ನಾನು ಒಂದು ಮುಖ್ಯವಾಗಿ ಸೀತಾರಾಮನ್ ಅವರು ಒಂದು ಈ ವಿಷಯದಲ್ಲಿ ಗಮನದಲ್ಲಿ ಇಟ್ಕೊಂಡು ಪಾಲಿಸೀಸ್ ತರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ನೊಂದು ಎಲೆಕ್ಷನ್ಸ್ ಬರ್ತಾ ಇದೆ UP ಅಲ್ಲಿ, ಇನ್ನೊಂದು 2 ಸ್ಟೇಟ್ಸ್ ಅಲ್ಲಿ. ಅದರಿಂದ ಇದು ಎಲೆಕ್ಷನ್ ಬಡ್ಜೆಟ್ ಮಾಡಬಹುದು ಅಂತ ಒಂದು ಅನ್ಸುತ್ತೆ. ಫೈನ್ ಸರ್. ಫೈನಲಿ ರಾಜಕಾರಣ ಅಂದ್ಮೇಲೆ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ ಸರ್. ಮಾತಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿ ರುದ್ರಮೂರ್ತಿ ಸರ್, ನಿಮ್ ಎಕ್ಸ್ಪೆಕ್ಟೇಷನ್ ಕ್ವಿಕ್ ಆಗಿ ಸರ್. ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ಅವರ 4ನೇ ಬಜೆಟ್ ಏನಿದಾಗಿದೆ ಪಾಪ್ಯುಲಿಸ್ಟಿಕ್ ಬಜೆಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, ಜನಸಾಮಾನ್ಯರಿಗೆ ಇವತ್ತು ಏನ್ ತಿಳ್ಕೋಬೇಕು, ಬಜೆಟ್ ನಲ್ಲಿ ನಾವು ಎಲ್ಲಾ ವರ್ಗದವ್ರಿಗೂ ಕೂಡ ಬ್ಯಾಲೆನ್ಸ್ಡ್ ಬಜೆಟ್ ಕೊಟ್ಟಷ್ಟು ಒಳ್ಳೇದಾಗತ್ತೆ. ಒಂದ್ ಕಡೆ ಸಾಮಾನ್ಯ ಜನರು ಇವಾಗ ಕೋವಿಡ್ ಬಂದಾದ ನಂತರ ಅನೇಕ ಜನಕ್ಕೆ ಜಾಬ್ ಆಪರ್ಚುನಿಟಿಗಳು ಖಂಡಿತವಾಗ್ಲೂ ಕಡಿಮೆ ಆಗಿದೆ, ಜಾಬ್ ಲಾಸಸ್ ಗಳು ಜಾಸ್ತಿ ಆಗಿದೆ, ಹೆಲ್ತ್ ಗೆ ಖಂಡಿತವಾಗ್ಲೂ ಒತ್ತಡವನ್ನ ಕೊಡಬೇಕಾಗತ್ತೆ. ಕಳೆದ ವರ್ಷವೇ ಬಜೆಟ್ ನಲ್ಲಿ 2,23,000 ಕೋಟಿ ರೂಪಾಯಿಗಳನ್ನ ಹೆಲ್ತ್ ಗೋಸ್ಕರ ಮೀಸಲಿಡಲಾಗಿತ್ತು. ಅದು ಖಂಡಿತವಾಗ್ಲೂ ಈ ಸಲನೂ ಕಂಟಿನ್ಯೂ ಆಗತ್ತೆ. ಆರೋಗ್ಯ ಇದ್ರೆ ನಂತರ ಬೇರೆ ಎಲ್ಲ. ನಾವು ಆರ್ಥಿಕತೆಯನ್ನ ನೋಡ್ಕೊಳೋದಕ್ಕೆ ಮುಂಚೆ ಖಂಡಿತವಾಗ್ಲೂ ಮೋದಿ ಸರ್ಕಾರವು ಕೂಡ ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು ಲಾಸ್ಟ್ ಬಜೆಟ್ ಅಲ್ಲಿ ಆರೋಗ್ಯ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದಾದ ನಂತರ ಆರ್ಥಿಕತೆ ಅಂತ. ಸೊ ಈ ಸಲನು ಬಜೆಟ್ ಅಲ್ಲಿ ನನ್ನ ನಿರೀಕ್ಷೆ ನಂಬರ್ 1 ಇಂಪಾರ್ಟೆನ್ಸ್ ಹೆಲ್ತ್ ಗೆ ಖಂಡಿತವಾಗ್ಲೂ ಕೊಡ್ತಾರೆ, ಅದನ್ನ ಮುಂದುವರಿಸ್ತಾರೆ. ಹಾಗೂ ಯಾರು ಕೂಡ ಹಸಿವಿನಿಂದ ಸಾಯಬಾರದು, ಆತರ ಆಗ್ದರಂಗೆ ಖಂಡಿತ ಏನ್ ಆಲ್ರೆಡಿ ಪಾಲಿಸೀಸ್ ಗಳು ಇತ್ತು ಅದನ್ನ ಕಂಟಿನ್ಯೂ ಮಾಡ್ಕೊಂತ ಈ ಸಲ ಫಿಸಿಕಲ್ ಡೆಫಿಸಿಟ್ ಏನ್ ಇವಾಗ 6.8% ವಿತ್ತೆಯ ಕೊರತೆ ಅಂತ ನಾವೇನ್ ಹೇಳ್ತೀವಿ, ಅದು 6.8% ಇದೆ. ಅದನ್ನ 6% ಹತ್ತತ್ರ ತರುವಂತಹ ಪ್ಲಾನ್ಸ್ ಏನೇನಿದೆ ಹಾಗೂ ಯಾವ ರೀತಿ ನಾವು ಫಿಸಿಕಲ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡಬಹುದು ಅನ್ನೋದನ್ನು ಕೂಡ ಮಾರ್ಕೆಟ್ ನಿರೀಕ್ಷಿಸ್ತಾ ಇದೆ. ಹಾಗೂ ನನ್ನ ಸ್ನೇಹಿತರು ಇವಾಗ ಮುರಳೀಧರನ್ ಸರ್ ಹೇಳ್ದಂಗೆ ಇನ್ಫ್ಲೇಷನ್ ಏನ್ ಜಾಸ್ತಿ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡುವಂತಹ ಮೆಜರ್ಸ್ ಗಳನ್ನು ಕೂಡ ನೋಡ್ಬೇಕು. RBI ಒಂದೇ ಈ ಗ್ರೋತ್ ಅನ್ನ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ಹಾಗಾಗಿ ಜನಸಾಮಾನ್ಯರಿಗೆ, ಸ್ಯಾಲರಿ ಕ್ಲಾಸ್ ಪೀಪಲ್ಗೆ
ಕಾರ್ಪೊರೇಟ್ ವಲಯಕ್ಕೆ, MSME ಸ್ಪೆಸಿಫಿಕ್ ಸೆಕ್ಟರ್ಗೆ, ಮಿಡಲ್ ಕ್ಲಾಸ್ ಪೀಪಲ್ಗೆ ತೆರಿಗೆಗಳಲ್ಲಿ ಏನಾನ ರಿಯಾಯಿತಿಗಳನ್ನ ಕೊಡ್ಬೋದಾ? ಹೌಸಿಂಗ್ ಲೋನ್ ಗಳಲ್ಲಿ ಏನಾನ ಇಂಟ್ರೆಸ್ಟ್ ಏನ್ ಇವಾಗಿದೆ 2 lakhs ವರೆಗೂ ಅದನ್ನ ಇನ್ಕ್ರೀಸ್ ಮಾಡ್ತಾರ, ಡಿಡಕ್ಷನ್ ಏನಿದೆ ಅದನ್ನೇನಾನ ಇನ್ಕ್ರೀಸ್ ಮಾಡ್ತಾರ, ಈ ತರ ಎಲ್ಲವನ್ನೂ ಕೂಡ ಪರಿಗಣನೆಗೆ ಇಟ್ಕೊಂಡು ಬ್ಯಾಲೆನ್ಸ್ಡ್ ಬಜೆಟ್ ಬರುವ ಚಾನ್ಸಸ್ ಗಳು ಈ ಸಲ ಜಾಸ್ತಿ ಇದೆ. ಫೈನ್, ನಿರೀಕ್ಷೆಗಳು ಸಾಕಷ್ಟಿದೆ. ಒನ್ಸ್ ಅಗೇನ್ ಕೇಶವ್ ಸರ್, ಈಗ ನೋಡಿ ಬಡ ಮತ್ತೆ ಮಧ್ಯಮ ವರ್ಗದವ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಈ ಬಜೆಟ್ ಸಂದರ್ಭದಲ್ಲಿ. ಅದು ರಾಜ್ಯ ಇರಲಿ ಕೇಂದ್ರ ಸರ್ಕಾರ ಇರಲಿ, ಜನ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ಯಾಕಂದ್ರೆ ಶ್ರೀಮಂತರ ಹತ್ರ ಎಲ್ಲ ಇರುತ್ತಪ್ಪ, ಹೊರೆ ಆಗೋದು ನಮ್ಗೆ ಅನ್ನೋದು ಬಡ ಮತ್ತೆ ಮಧ್ಯಮ ವರ್ಗದವರು ಪ್ರತಿ ಸತಿನೂ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡೋದಾದ್ರೆ ಇವಾಗ ನೋಡಿ ಚಿನ್ನ ಅಥವಾ ಈ ಡೈಮಂಡ್ ಮೇಲೆ ಒಂದಿಷ್ಟು ಟ್ಯಾಕ್ಸ್ ಜಾಸ್ತಿ ಆಗ್ಬೋದು, ಐಷಾರಾಮಿ ಕಾರ್ಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ಬೋದು, ಇಂಥದ್ದೆಲ್ಲ ನಿರೀಕ್ಷೆ ಇದೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ ಸರ್ ಕೇಶವ್ ಸರ್. ಸರ್ ನಿಮ್ ವಾಯ್ಸ್ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ, ಮತ್ತೆ ನಾನು ನಿಮ್ಮನ್ನ ಲೈನಿಗೆ ತಗೋತೀನಿ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಫೈನ್, ಮುರಳೀಧರ್ ಸರ್ ಈ ಕ್ವೆಶ್ಚನ್ ನೀವು ಆನ್ಸರ್ ಮಾಡೋದಾದ್ರೆ ಸರ್. ಇನ್ನೊಂದ್ಸರಿ ರಿಪೀಟ್ ಮಾಡಿ ಮೇಡಮ್ ಕ್ವಶನ್. ಸರ್ ಈಗ ನಿಮ್ಮ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ಕೂಡ ಬಡ ಮತ್ತೆ ಮಧ್ಯಮ ವರ್ಗದವ್ರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಅದು ಪ್ರತಿ ಬಾರಿನೂ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಬಟ್ ಇವಾಗ ನಾವು ನೋಡೋದಾದ್ರೆ ಈಗ ಚಿನ್ನ ಭಾರತ ದೇಶದಲ್ಲಿ ಎಷ್ಟು ವ್ಯಾಮೋಹ ಇದೆ, ಸೊ ಅದ್ರ ಮೇಲೆ ಒಂದಿಷ್ಟು ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು, ಐಷಾರಾಮಿ ಕಾರ್ಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು, ಇಂಥದ್ದೆಲ್ಲ ಒಂದು ಚರ್ಚೆಗಳಾಗ್ತಾ ಇದೆ. ನಿಮ್ಮ ಒಪಿನಿಯನ್ ಸರ್? ನೋಡಿ, ಎರಡಿದೆ ಬಡ್ಜೆಟ್ ಅಲ್ಲಿ, ಒಂದು ಇನ್ಕಮ್ ಸೈಡ್ ಇದೆ, ಒಂದು ಎಕ್ಸ್ಪೆಂಡಿಚರ್ ಸೈಡ್ ಇದೆ. ನಾವು ಇಷ್ಟೊತ್ತು ಮಾತಾಡಿದ್ದು ಎಕ್ಸ್ಪೆಂಡಿಚರ್ ಸೈಡ್ ಬಗ್ಗೆನೆ, ಖರ್ಚು ಯಾವ ತರ ಸರ್ಕಾರ ಮಾಡಬೇಕು ಅಂತ ಒಂದು ಮಾತಾಡಿದೆ, ನಾನು ಹೇಳ್ದೆ. ಇವಾಗ ನೀವು ಕೇಳೋದು ಟ್ಯಾಕ್ಸ್ ಜಾಸ್ತಿ ಮಾಡಿ ಸರ್ಕಾರಕ್ಕೆ ಬರೋ ಇನ್ಕಮ್ ಬಗ್ಗೆ ಜಾಸ್ತಿ ಮಾಡಬಹುದು ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಿ ಈ ಕಾನ್ಸ್ಪಿಕ್ಯೂಸ್ ಕನ್ಸಂಪ್ಷನ್ ಅಂತ ಯಾವ್ದಿದೆಯೋ ಇದು ಪ್ರತಿಯೊಂದು ಸರಿ ಸಿಗರೇಟೇ ಇರ್ಲಿ, ಲಿಕ್ಕರೇ ಇರ್ಲಿ, ಅದ್ರ ಮೇಲೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಲೋಕಲ್ ಗವರ್ಮೆಂಟ್ಸ್ ಎಕ್ಸೈಸ್ ಆಗ್ತಾನೆ ಇರ್ತಾರೆ, ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ರೆ ಅದು ಬಂದು ಅಷ್ಟು ಹಣಕಾಸು ಅಷ್ಟು ಕಲೆಕ್ಷನ್ ಆಗಿ ನಮ್ಮ ಸರ್ಕಾರದ ಮೇಲೆ ಒಂದು ಪ್ರಭಾವ ಆಗೋ ತರ ಒಂದು ಚಾನ್ಸ್ ಇರೋದಿಲ್ಲ. ಇದು ಬಂದು ಒಂದು ಸ್ಮಾಲ್ ಪೋರ್ಷನ್ ಆಫ್ ದಿ ಟೋಟಲ್ ಕಲೆಕ್ಷನ್ಸ್ ಆಫ್ ದಿ ಎಕಾನಮಿ. ಅದರಿಂದ ಇಂಪಾರ್ಟೆನ್ಸ್ ಅದಕ್ಕೆ ಕೊಡಬಾರ್ದು. ಆದ್ರೆ ಒಂದು ಆಪ್ಟಿಕ್ಸ್ ಅಂತ ಇದೆ, ಏನು ಪಾಲಿಟಿಕ್ಸ್ ಅಲ್ಲಿ ಯಾವಾಗ್ಲೂ ಎಕನಾಮಿಕ್ಸ್ ಅಂಡ್ ಪಾಲಿಟಿಕ್ಸ್ ಎಲ್ಲ ಎರಡೂ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಅದರಿಂದ ಪೊಲಿಟಿಷಿಯನ್ಸ್ ಒಂದು ಮೆಸೇಜ್ ಕಳಿಸ್ಬೇಕು, ನಾವು ಚಿನ್ನ ಆಮೇಲೆ ಡೈಮಂಡ್ಸ್ ಯಾರು ತಗೊಳ್ತಾ ಇದಾರೋ ಅವರಿಗೆ ಒಂದು ವಿ ಶುಡ್ ಸೆಂಡ್ ಅ ಮೆಸೇಜ್ ಟು ಆಲ್ ದ ಪೀಪಲ್ ಅಂದ್ರೆ ಇದನ್ನ ಜಾಸ್ತಿ ಮಾಡಬಹುದು. ಅದೇ ತರ ಇವಾಗ ನೋಡಿ ಲಾಸ್ಟ್ 2-3 months ಇಂದ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಅಡ್ವರ್ಸ್ ಆಗಿ ಹೋಗ್ತಾ ಇದೆ. ಅದರಿಂದ ಈ ಇಂಪೋರ್ಟ್ಸ್ ಆಫ್ ಗೋಲ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಡೈಮಂಡ್ಸ್ ಅಫ್ಕೋರ್ಸ್ ನಾರ್ಮಲ್ ಆಗಿದೆ. ಇದು ಪ್ರೈಸ್ ಜಾಸ್ತಿ ಆದ್ರೆ ಕನ್ಸಂಪ್ಷನ್ ಏನಾದ್ರೂ ಕಡಿಮೆ ಆಗ್ಬಹುದು ಅಂತ ಒಂದು ನಿರೀಕ್ಷೆ ಇದ್ರೆ ಖಂಡಿತವಾಗಿ ಇದ್ರ ಮೇಲೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಮಾಡಬಹುದು. ಆದ್ರೆ ಈ ಸ್ಮಾಲ್ ವಿಷಯಗಳಲ್ಲಿ ಅವರು ಅಷ್ಟು ಜಾಸ್ತಿ ಗಮನ ಕೊಡೋದಿಲ್ಲ ಅಂತ ಅನ್ಸುತ್ತೆ. ಏನ್ ಮಾಡ್ಬೋದಪ್ಪ ಅಂದ್ರೆ ಇನ್ಕಮ್ ಜಾಸ್ತಿ ಇರೋರು, ಹೈಯೆಸ್ಟ್ ಇನ್ಕಮ್ ಬ್ರಾಕೆಟ್ ಅಲ್ಲಿ ಇರೋರು, ಅವರಿಗೆ ಟ್ಯಾಕ್ಸ್ ಜಾಸ್ತಿ ಮಾಡಬಹುದು ಅಂತ ಒಂದು ಅನ್ಸುತ್ತೆ. ಯಾಕಂದ್ರೆ ರೆವೆನ್ಯೂ ಕಲೆಕ್ಷನ್ಸ್ ಆಮೇಲೆ ಆಪ್ಟಿಕ್ಸ್ ಇದ್ದೇ ಇದೆ. ಆಗ್ಲೇ ನಮ್ದು ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಆಲ್ಮೋಸ್ಟ್ 40% ಹೋಗಿದೆ. ವೈಯಕ್ತಿಕವಾಗ್ಲೂ ಕೂಡ ಈ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಹಾಗೆ ಸಂಪರ್ಕದಲ್ಲಿ ಸರ್, ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ. ಇನ್ನು ಕೇಶವ್ ಸರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಇವಾಗ ಈ ಕೋವಿಡ್ ಬಂದ ಮೇಲೆ ಈ ಖಜಾನೆಯಲ್ಲಿ ದುಡ್ಡಿರ್ಬೇಕಲ್ಲ, ಫಸ್ಟ್ ಆಫ್ ಆಲ್ ಜನರಿಗೆ ಅದನ್ನ ಕೊಡೋದಕ್ಕೆ ತುಂಬಾ ಆರ್ಥಿಕ ನಷ್ಟ ಸರ್ಕಾರಕ್ಕೂ ಆಗಿದೆ, ಖಜಾನೆಯಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಸೊ ಬಜೆಟ್ ಮಂಡನೆ ಅಂತ ಒಂದು ದಿಟ್ಟ ನಿರ್ಧಾರವನ್ನ ನಮ್ಮ ಭಾರತ ಮಾಡಿದೆ ಅಂದ್ರೆ ಅದೇ ಒಂಥರ ಗರ್ವ ಪಡೋ ವಿಚಾರ, ಹೆಮ್ಮೆ ಪಡೋ ವಿಚಾರ ಅಂತ ಹೇಳ್ತಿದ್ದಾರೆ. ಆದ್ರೂ ಆ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಈಗ ಒಂದು ಮುಖ್ಯವಾಗಿ ಏನು ಅಂತಂದ್ರೆ, ಒಂದು ಆಯವ್ಯಯ ಅಂತದ್ದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಯವ್ಯಯ ಮಂಡಿಸುವಾಗ ಅಲ್ಲಿನ ಜನರ ಆಶೋತ್ತರಗಳನ್ನ ನೋಡುವಂಥದ್ದು ಖಂಡಿತವಾಗಿಯೂ ಸರ್ಕಾರಗಳು ಮಾಡುತ್ತೆ, ಅದು ಈ ಸರ್ಕಾರನು ಮಾಡುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಫಿಸ್ಕಲ್ ಸ್ಪೇಸ್ ಅದಕ್ಕೆ ಅಲೋ ಮಾಡುತ್ತಾ ಅಂತ ಒಂದು ಇದು ಬ್ಯಾಲೆನ್ಸ್ ಮಾಡುವಂತದ್ದೇ ಒಂದು ಫೈನಾನ್ಸ್ ಮಿನಿಸ್ಟ್ರಿನ ಒಂದು ದೊಡ್ಡ ಎಕ್ಸರ್ಸೈಸ್. ಏನಾಗಿದೆ, ಒಂದ್ ಕಡೆ ಬಡತನ ಹೆಚ್ಚಾಗಿದೆ ದೇಶದಲ್ಲಿ. 2020 ಕೋವಿಡ್ ಬರೋಕ್ ಮುಂಚೆ 7.5% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ನಮ್ಗೆ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಪಾವರ್ಟಿ ಇಂಡೆಕ್ಸ್ ಇತ್ತು. ಅದೇನಾಯ್ತು, 12.5% ಹೆಚ್ಚಾಯ್ತು. ಈಗ ಮತ್ತೆ 10% ಬರುವಂತ ಲಕ್ಷಣ ಇದೆ ಅಂತ ವರ್ಲ್ಡ್ ಬ್ಯಾಂಕ್ ತನ್ನ ವರದಿಯಲ್ಲಿ ಹೇಳುತ್ತೆ.
ಇನ್ನ ಪ್ಯೂ ಅಂತ ಒಂದು ರಿಸರ್ಚ್ ಒಂದು ಸಿಸ್ಟಮ್ ಇದೆ ಕಮಿಟಿ ಇದೆ, ಅದೇ ಹೇಳುತ್ತೆ ಈಗ ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಭಾರತದಲ್ಲಿ ಕಡಿಮೆ ಆಗಿದೆ, ಸುಮಾರು 3.5 ಕೋಟಿಯಷ್ಟು ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಅಂತ ಒಂದು ಮಾಹಿತಿ ಕೊಡುತ್ತೆ. ಅಂದ್ರೆ ಈಗ ಫಸ್ಟ್ ಕೇಟರ್ ಮಾಡುವಂತದ್ದು ಯಾವ ಜನಕ್ಕೆ ಅಂತ. ಈಗ ಏನಂದ್ರೆ ಎಲ್ಲ ಜನಕ್ಕೂ ಎಲ್ಲ ವಲಯಕ್ಕೂ COVID-19 ಅಷ್ಟೇ ಜರ್ಜರಿತವಾಗಿ ಹೊಡೆದಿದೆ. ಆದ್ರೆ ಯಾವ್ದು ತುಂಬಾ ಪ್ರಮುಖವಾಗಿದೆ, ಅದಕ್ಕೆ ಎಷ್ಟು ನಮ್ಗೆ ಫಿಸಿಕಲ್ ಸ್ಪೇಸ್ ಇದೆ ಅನ್ನೋದನ್ನ ನೋಡ್ಕೊಂಡು ಸರ್ಕಾರ ಬಹುಶಃ ಬ್ಯಾಲೆನ್ಸ್ ಮಾಡುತ್ತೆ ಅನ್ಸುತ್ತೆ. ಈಗ ಎಲೆಕ್ಷನ್ಸ್ ಬೇರೆ ಇದೆ, ಗುಡ್ ಎಕನಾಮಿಕ್ಸ್ ಇಸ್ ಗುಡ್ ಪಾಲಿಟಿಕ್ಸ್ ಆಲ್ಸೋ. ಹಾಗಾಗಿ ಒಳ್ಳೆಯ ಆರ್ಥಿಕ ನೀತಿಯಿಂದ ಇವಾಗ ಪ್ರಮುಖವಾಗಿ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೂ 6% ಆಫ್ ದಿ GDP ನಾವು ಇನ್ವೆಸ್ಟ್ ಮಾಡಬೇಕು ಈಗ ಎಜುಕೇಶನ್ ಮೇಲೆ. ಹೆಲ್ತ್ ಲಾಸ್ಟ್ ಟೈಮ್ 1.8% ಬಜೆಟ್ ಅಲೋಕೇಶನ್ ಮಾಡಿತ್ತು. ಈಗ ಅದನ್ನ ಮಿನಿಮಮ್ ನಾವು ಒಂದು 2.5% 4% ಇಸ್ ಎ ಟಾರ್ಗೆಟ್, ಒಂದು 2.5% ಆದ್ರೂ ಹೆಚ್ಚಿಸಬೇಕು. ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡದೇ ಇದ್ರೆ ನಮ್ಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲ್ಲ. ಇನ್ನ ಮೈಕ್ರೋ ಮತ್ತೆ ಸ್ಮಾಲ್ ಇಂಡಸ್ಟ್ರೀಸ್, ಅತಿ ಸಣ್ಣ ಹಿಡುವಳಿದಾರರು, ಸೊ ಇದನ್ನೆಲ್ಲವರನ್ನ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಸಮತೋಲನದ ಸಮಚಿತ ಬಜೆಟ್ ಅನ್ನ ಸರ್ಕಾರ ಮಂಡಿಸುತ್ತೆ ಅನ್ನುವಂಥದ್ದು ಒಂದು ಸವಾಲು. ಬಟ್ ಏನ್ ಖುಷಿಯಾದ ವಿಚಾರ ಏನು ಅಂತಂದ್ರೆ, ಇಲ್ಲಿ ಎಲ್ಲದರ ನಡುವೆ ಒಂದು GST ಕಲೆಕ್ಷನ್ಸ್ ಹಿಂದೆಂದಿಗಿಂತಲೂ ಈ ಸರಿ ಚೆನ್ನಾಗಿರೋದು. ಡಿಸ್ಪೈಟ್ ಈ ಕೋವಿಡ್ ನ ಥ್ರೆಟ್ ಇದ್ದಾಗ್ಲೂ ಸಹ ನಮ್ಗೆ ಟೋಟಲ್ ಕಲೆಕ್ಷನ್ಸ್ ಡಿಸೆಂಬರ್ ವರೆಗೂ ಏನ್ ಇದೆ ಅಷ್ಟನ್ನು ಕೂಡ ತುಂಬಾ ಚೆನ್ನಾಗಿ. ಸಣ್ಣ ಬ್ರೇಕ್ ತಗೊಂಡ್ಬರ್ತೀನಿ ಸರ್. ನೀವು ಹೇಳ್ದಂಗೆ ಈಗ ಕೇಂದ್ರ ಆರ್ಥಿಕ ಸಮೀಕ್ಷೆ ಏನ್ ರಿಲೀಸ್ ಆಗಿದೆ ಅದನ್ನು ಕೂಡ ಸಮರೈಸ್ ಮಾಡಿ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋಣ ಸರ್. 3 ಜನ ಹಾಗೆ ಸಂಪರ್ಕದಲ್ಲಿರಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಮುಂಚೆ ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ ಬಜೆಟ್ ನ ಸರಳ ವಿಶ್ಲೇಷಣೆ, ಬಜೆಟ್ ಅಂಶಗಳ ಸ್ಪಷ್ಟತೆಗಾಗಿ ನೀವು ನೋಡ್ತಾ ಇರಿ News 18 ಕನ್ನಡ. ಯಾಕಂದ್ರೆ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ನಿರಂತರವಾಗಿ ಬಜೆಟ್ ನ ನೇರ ಪ್ರಸಾರವನ್ನ ನಾವು ಮಾಡ್ತೀವಿ. ಆರ್ಥಿಕ ತಜ್ಞರೊಂದಿಗೆ ಸರಳ ನಿರೂಪಣೆ ಕೂಡ ನಿಮ್ಮ ಮುಂದೆ ಇರುತ್ತೆ. ಈಗೊಂದು ಬ್ರೇಕ್. ನಮ್ಮಲ್ಲಿ ಇಂಡಸ್ಟ್ರಿ, ಟ್ರೇಡು, ಸರ್ವಿಸ್ ಸೆಕ್ಟರ್ 3 ಇದೆ. ಇದರೊಳಗೆ ಸಾಮಾನ್ಯವಾಗಿ MSME ಸೆಕ್ಟರ್ ಇಸ್ ದ ಒನ್ ದಟ್ ಹಸ್ ಗಾನ್ ಥ್ರೂ ದ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್. ಯಾಕೆ ಅಂತಂದರೆ ದೀಸ್ ಆರ್ ಆಲ್ ಸ್ಮಾಲ್ ಯೂನಿಟ್ಸ್. ಒಂದು ಇಂಡಸ್ಟ್ರಿ ನಡೆಸಬೇಕು ಅಂತಂದರೆ ನೀವು ಕೆಲಸ ಮಾಡ್ತಿರೋ ಇಲ್ವೋ, ಗೌರ್ಮೆಂಟಿಗೆ ಕಟ್ಟಬೇಕಾದ ಹಣ ಕಟ್ಟಬೇಕು, ಕೆಲಸಗಾರಕ್ಕೆ ಕೊಡಬೇಕಾದಂಥ ಸ್ಯಾಲ್ರಿ ಕೊಡಬೇಕು, ಪವರ್ ಬಿಲ್ ಕೊಡಬೇಕು, PF ಕೊಡಬೇಕು, ESA ಕೊಡಬೇಕು. ಇವೆಲ್ಲ ಏನಾಗುತ್ತೆ ಅಂದರೆ ಭಾರ ಆಗ್ತದೆ. ಇವತ್ತಿನ ದಿವಸ ನಾವು ಈ ಒಂದು MSME ಸೆಕ್ಟರ್ಗೆ ನಾವು ಉತ್ತೇಜನ ಕೊಡೋದೇ ಪದ ಅಂತಂದರೆ ಮುಂದಿನ ಬರ್ತಕ್ಕಂಥ ಪೀಳಿಗೆಯವರು ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಹೊರತು ಯಾರು ಯಜಮಾನರಾಗೋದು ಒಂದು ಎಂಟ್ರಪ್ರನರ್ ಅಂತ ಏನು ಹೇಳ್ತೀವೋ ಖಂಡಿತವಾಗೋದಿಲ್ಲ. ಪ್ಯಾಂಡಮಿಕಲ್ಲಿ ನಾವು ಹೇಳಿದ್ವಿ ESI ಮತ್ತು PF ಅಲ್ಲಿ ದೇ ಹ್ಯಾವ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಆಫ್ unclaimed money. We said, why don't you give relief to the workers making use of money ಅಂತ ಅಂದ್ಬಿಡು. ಏನು ಎಚ್ಚೆತ್ತಿಲ್ಲ, ಗೌರ್ಮೆಂಟ್ ಏನೂ ಮಾಡಲಿಲ್ಲ. ಆ ಥರದ್ದೆಲ್ಲ ಮಾಡ್ದ ಅಂತಂದರೆ ಡೆಫಿನೆಟ್ಲಿ ಇಟ್ ಹೆಲ್ಪ್. ಆತ್ಮನಿರ್ಭರ ಭಾರತದತ್ತ ಹೆಜ್ಜೆ, ಅಭಿವೃದ್ಧಿಯತ್ತ ಹೊಸ ಭಾರತ. $5 ಟ್ರಿಲಿಯನ್ ಆರ್ಥಿಕತೆ ಗುರಿ, ಅಭಿವೃದ್ಧಿ, ವಿಶ್ವಾಸ, ಸಂಕಲ್ಪ. News 18 ಕನ್ನಡದಲ್ಲಿ ಕೇಂದ್ರ ಬಜೆಟ್ನ ಮೆಗಾ ಕವರೇಜ್. ನಮೋ ಲೆಕ್ಕ ಬಜೆಟ್. ವೆಲ್ಕಮ್ ಬ್ಯಾಕ್. ಬಜೆಟ್ ನಿರೀಕ್ಷೆಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ಯಾವ್ಯಾವ ವಲಯದಲ್ಲಿ ನಿರೀಕ್ಷೆಗಳಿದೆ ಅಂತ ಅದ್ರ ಬಗ್ಗೆ ತಜ್ಞರು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ರು. ನಮ್ಮ ಜೊತೆ 3 ಜನ ಗೆಸ್ಟ್ ಜಾಯಿನ್ ಆಗಿದ್ರು. ಕೇಶವ್ ಅವರು, ಮುರಳೀಧರನ್ ಅವರು, ಹಾಗೆ ರುದ್ರಮೂರ್ತಿ ಅವರು. ವೆಲ್ಕಮ್ ಬ್ಯಾಕ್ 3 ಜನಕ್ಕೂ. ರುದ್ರಮೂರ್ತಿ ಅವರೇ, ಈಗ ಬಹಳ ದಿನಗಳಿಂದ ಚರ್ಚಿತ ವಿಚಾರ ಅಂತಂದ್ರೆ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಕ್ರಿಪ್ಟೋ ಕರೆನ್ಸಿ ಕುರಿತಂತೆ ಸರ್ಕಾರದ ನಿರ್ಧಾರ ಏನು ಅಂತ. ಯಾಕಂದ್ರೆ ಆ ವ್ಯವಹಾರ ನಮ್ಮ ದೇಶದಲ್ಲಿ ನಡೀತಿದೆ ಅಂತ ಸರ್ಕಾರಕ್ಕೂ ಗೊತ್ತಿದೆ. ಹಾಗಾಗಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕೋದು, ಸೊ ಅದ್ರ ಮೇಲೆ GDP ಹಾಕೋದು, ಇಂಥದ್ದೆಲ್ಲ ಚರ್ಚೆಗಳಾಗ್ತಿತ್ತು. GST ವಿಧಿಸ್ಬೇಕಾ ಬೇಡವಾ ಅಂತ. ಸೊ ಇದೊಂದು ಒಳ್ಳೆ ಆಪ್ಷನ್ ಬಜೆಟ್ ನಲ್ಲಿ. ಖಂಡಿತವಾಗ್ಲು ನೋಡಿ, ರೆವಿನ್ಯೂ ಯಾವ್ಯಾವ ಸೋರ್ಸಸ್ ಇಂದ ಬರುತ್ತೋ ಅದೆಲ್ಲವನ್ನ ಸರ್ಕಾರ ಉಪಯೋಗಿಸ್ಕೊಳುತ್ತೆ ಈ ಬಜೆಟ್ ನಲ್ಲಿ. ಕ್ರಿಪ್ಟೋ ಕರೆನ್ಸಿಯನ್ನ ಹಾಗೆ ಬಿಡೋದಕ್ಕಾಗೋದಿಲ್ಲ. ಸೊ ಅದು ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ನಾನ್ ಮಾತಾಡೋದಾದ್ರೆ, ಇನ್ಕಮ್ ಟ್ಯಾಕ್ಸ್ ಯಾವತ್ತೂ ಕೂಡ ಅದು ಇನ್ಕಮ್ ಸೋರ್ಸ್ ಯಾವ ತರ ಇದೆ ಅಂತ ನೋಡಿದ್ರು ಕೂಡ ಅದು ರೈಟೋ ರಾಂಗೋ, ಇನ್ಫ್ಯಾಕ್ಟ್ ಮನುಷ್ಯ ಬದುಕಿರ್ಲಿ ಸತ್ತಿರ್ಲಿ, ಅವನು ಸ್ಟಿಲ್ ಸತ್ತಿರೋರ್ಗೂ ಕೂಡ ಅವರ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರು ಕೂಡ ಅವ್ರ
ಅವರಲ್ಲಿ ಏನಾನ ಇನ್ಕಮ್ ಟ್ಯಾಕ್ಸ್ ಡ್ಯೂ ಇದೆ, ಇಲ್ಲ ಇನ್ಕಮ್ ಅರ್ನ್ಡ್ ಇದ್ರೆ ಅದನ್ನು ಪೇ ಮಾಡ್ಬೇಕಾಗತ್ತೆ. ಹಾಗಾಗಿ ಕ್ರಿಪ್ಟೋ ಕರೆನ್ಸಿಯನ್ನ ರೆಗ್ಯುಲೇಟ್ ಮಾಡಿದ್ರೆ ಯಾರ್ಯಾರು ಇನ್ವೆಸ್ಟ್ ಮಾಡಿದರೆ ಅವ್ರಿಗೂ ಕೂಡ ಒಳ್ಳೇದಾಗತ್ತೆ. ಹಾಗಾಗಿ ಈ ಸಲ ಈ ಆಪರ್ಚುನಿಟಿಯನ್ನ ಖಂಡಿತ ಸರ್ಕಾರ ಉಪಯೋಗಿಸ್ಕೊಂಡು ಈ ಕ್ರಿಪ್ಟೋ ಕರೆನ್ಸಿಗೆ ಸಪರೇಟ್ ರೆಗ್ಯುಲೇಷನ್ ಏನಾನ ತರ್ತಾರ ಅನ್ನೋದನ್ನು ಕೂಡ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಅಂದ್ರೆ ನಮಗೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅಂತ ಬರುತ್ತೆ. ಬ್ಯಾಂಕಿಂಗ್ ವಲಯವನ್ನ ರೆಗ್ಯುಲೇಟ್ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರುತ್ತೆ. ಈ ತರ ನಿಮ್ಗೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಎಕ್ಸಾಕ್ಟ್ಲಿ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಏನಿದೆ, ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಒಂದಿಷ್ಟು ಆದಾಯ ಸರ್ಕಾರಕ್ಕೆ ಅಫ್ಕೋರ್ಸ್ ಬಂದೇ ಬರುತ್ತೆ. ನೋಡಿ, ಈಗ ಆಲ್ರೆಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸೇಷನ್ ಎಲ್ಲೂ ಕೂಡ ಬೇರೆ ದೇಶಗಳಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸೇಷನ್ ಖಂಡಿತ ಎಕ್ಸಾಮ್ಟೆಡ್ ಇದೆ. ನಮ್ಮಲ್ಲಿ ಏನು 2 ವರ್ಷದ ಮುಂಚೆ 10% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ತಗೊಂಡ್ ಬಂದಿದ್ದಾರೆ. ಈ ಸಲ ಮಾತುಕತೆ ನಡೀತಾ ಇದೆ, ಅದನ್ನೇನ 15% ಇನ್ಕ್ರೀಸ್ ಮಾಡಬಹುದಾ. ಅದೇ ರೀತಿ ಏನ್ ಇವಾಗ 1 ವರ್ಷದವರೆಗೂ ಕೂಡ ನೀವು ಶೇರ್ಸ್ ಗಳನ್ನ ಇಟ್ಕೊಂಡು ಆಮೇಲೆ ಮಾರಾಟ ಮಾಡಿದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ ಕನ್ಸಿಡರ್ ಮಾಡ್ತಾರೆ. ಆ 1 ಇಯರ್ ಟೈಮ್ ಪೀರಿಯಡ್ 3 ಇಯರ್ ಮಾಡಬಹುದಾ ಅಂತ ಎಲ್ಲ ಮಾತುಕತೆ ನಡೀತಿದೆ. ಆದ್ರೆ ನನ್ನ ಪ್ರಕಾರ ಯಾವುದೇ ರೀತಿಯಾದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸೇಷನ್ ಅನ್ನ ಇನ್ಕ್ರೀಸ್ ಮಾಡೋದಾಗ್ಲಿ, ರೇಟ್ ಅನ್ನ 10ರಿಂದ 15% ಮಾಡೋದಾಗ್ಲಿ, ಅಥವಾ ಟೈಮ್ ಪೀರಿಯಡ್ ಏನಾನ ಇನ್ಕ್ರೀಸ್ ಮಾಡೋದಾಗ್ಲಿ, ಇಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಯಾಕಂದ್ರೆ LIC ಅವರ IPO ಬರ್ತಾ ಇದೆ ಮಾರ್ಚ್ ತಿಂಗಳಲ್ಲಿ. ಅವಾಗ ಗೌರ್ಮೆಂಟ್ಗೂ ಕೂಡ ಅದರಿಂದ ಅನೇಕ ಹಣಕಾಸಿನ ಮೊಬಲೈಸೇಷನ್ ಆಗೋದ್ರಿಂದ ಮಾರ್ಕೆಟ್ ಅನ್ನ ಸ್ಟೀಪ್ ಆಗಿ ನಾವು ಇಳಿಕೆಯನ್ನ ನಿರೀಕ್ಷಿಸೋದಕ್ಕಾಗೋದಿಲ್ಲ. ಆದ್ರೆ ಬಜೆಟ್ ಅನ್ನ ಹೊರತುಪಡಿಸಿ ಏನು ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ವಿದೇಶಿಯರಿದ್ದಾರೆ, ಅವ್ರು ಖಂಡಿತ ಮಾರ್ಕೆಟ್ ಅನ್ನ ಸೆಲ್ಲಿಂಗ್ ಮಾಡ್ತಿದ್ದಾರೆ. ಇನ್ಫ್ಲೇಷನ್ ಬರೀ ಭಾರತದಲ್ಲ ವಿಶ್ವದಲ್ಲೂ ಕೂಡ ಹಣದುಬ್ಬರ ಜಾಸ್ತಿ ಆಗ್ತಿರೋದ್ರಿಂದ ಆ ಕಾರಣಗಳಿಂದ ಮಾರ್ಕೆಟ್ ಕರೆಕ್ಟ್ ಆಗುವ ಚಾನ್ಸಸ್ ಇದೆ ಹೊರತು ಯಾವುದೇ ರೀತಿಯಾದ ಹೊಸ ಟ್ಯಾಕ್ಸೇಷನ್ಸ್ ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡುವಂತಹ ನಿರ್ಧಾರಗಳನ್ನ ಸರ್ಕಾರ ಈ ಸಲ ಮಾಡುವ ಸಾಧ್ಯತೆಗಳು ಇಲ್ಲ ಅಂತ ನನ್ನ ನಿರೀಕ್ಷೆ ಆಗಿದೆ. ಫೈನ್. ಹಾಗೆ ಸಂಪರ್ಕದಲ್ಲಿ 3 ಜನ ಮತ್ತೆ ವಿಶ್ಲೇಷಣೆಯನ್ನ ಮಾಡ್ತೀನಿ. ಈಗ ಒಂದು ಬ್ರೇಕ್ ಟೈಮ್. ತುಂಬಾ ಜನ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಈ 80Cಲಿ ತಮ್ಗೇನಾದ್ರೂ ವಿನಾಯಿತಿ ಸಿಗುತ್ತಾ ಅಂತ ಪ್ರತಿ ಬಾರಿ ಬಜೆಟ್ ಮಂಡನೆ ಟೈಮ್ ನಲ್ಲೂ ನೋಡ್ತಾ ಇರ್ತಾರೆ. ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ಮುಂಚೆ ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ ಬಜೆಟ್ನ ಸರಳ ವಿಶ್ಲೇಷಣೆ ಹಾಗೇನೆ ಈ ಬಜೆಟ್ ಅಂಶಗಳ ಸ್ಪಷ್ಟತೆಗಾಗಿ ನೀವು ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ನೇರ ಪ್ರಸಾರ ಇರುತ್ತೆ. ಆರ್ಥಿಕ ತಜ್ಞರೊಂದಿಗೆ ಸರಳ ನಿರೂಪಣೆ ಕೂಡ ನಿಮ್ಮ ಮುಂದೆ ಇರುತ್ತೆ. ಇನ್ನು ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಆಪ್ ನಲ್ಲಿ ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ನಾವು ಅಭಿಪ್ರಾಯ ಸಂಗ್ರಹ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಪ್ರಶ್ನೆಯಾಗಿತ್ತು, ರಾಜ್ಯದಲ್ಲಿ ಮತ್ತೆ ಪಕ್ಷಾಂತರ ಪರ್ವ ಶುರುವಾಗಿದೆಯಾ ಅಂತ. ಇದಕ್ಕೆ ಶ್ರೀಕರ್ ಅವರು ಹೇಳ್ತಾ ಇದ್ದಾರೆ, ರಾಜಕೀಯದಲ್ಲಿ ಪಕ್ಷಾಂತರ ಸಾಮಾನ್ಯ, ಚುನಾವಣೆ ದಿನಗಳು ಸನಿಹ ಆಗ್ತಾ ಇದೆ ಅಂದಾಗ್ಲೇ ಟಿಕೆಟ್ ಆಸೆಯಿಂದ ಪಕ್ಷಾಂತರ ಆಗೋದು ಸಹಜ ಅನ್ನೋದು ಶ್ರೀಕರ್ ಅವರ ಒಪಿನಿಯನ್. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಮುಂಚೆ ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ ಬಜೆಟ್ನ ಸರಳ ವಿಶ್ಲೇಷಣೆ, ಬಜೆಟ್ ಅಂಶಗಳ ಸ್ಪಷ್ಟತೆಗಾಗಿ ನೀವು ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸರಿಯಾಗಿ ನೇರ ಪ್ರಸಾರ ಇರುತ್ತೆ. ಆರ್ಥಿಕ ತಜ್ಞರೊಂದಿಗೆ ಸರಳ ನಿರೂಪಣೆ ನಿಮ್ಮ ಮುಂದೆ ಇರುತ್ತೆ. ಈಗೊಂದು ಬ್ರೇಕ್. ಕಳೆದ 2-3 ವರ್ಷಗಳಿಂದ ರೈತರ ವಿಷಯದಲ್ಲಿ ಕೇವಲ ಮೂಗಿಗೆ ತುಪ್ಪ ಉರಿಸುವಂತ ಕೆಲಸ ಆಗೋಯ್ತು. ಈ ಸಾರಿ ಆದ್ರೂ ನೀರಾವರಿ ಯೋಜನೆಯನ್ನ ರಾಷ್ಟ್ರೀಕೃತ ಮಾಡಬೇಕು, ಹನಿ ನೀರಾವರಿ ಯೋಜನೆಗಳು ತರಬೇಕು, ಡ್ಯಾಮ್ಗಳನ್ನ ಕಟ್ಟಬೇಕು, ಡ್ಯಾಮ್ಗಳ ಮುಖಾಂತರ ಜನರಿಗೆ ರೈತರಿಗೆ ನೀರು ಮುಟ್ಟುವಂತ ವ್ಯವಸ್ಥೆ ಮಾಡಬೇಕು, ರೈತರು ಬೆಳೆದಂತ ಬೆಳೆಗಳನ್ನ ಮಾರ್ಕೆಟ್ಗೆ ಸರಬರಾಜು ಆಗುವಂತ ವ್ಯವಸ್ಥೆಯನ್ನು ಮಾಡಬೇಕು, ರೈತರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ರೈತರಿಗೆ ಒಳ್ಳೆ ಆರೋಗ್ಯ ಸಿಗಬೇಕು. ಅಂತ ನಿಟ್ಟಿನಲ್ಲಿ ಈ ಸರ್ಕಾರ ಗಮನ ಹರಿಸಬೇಕು. ಈ ಬಜೆಟ್ ಅಲ್ಲಿ ವಿಶೇಷವಾಗಿ ರೈತರ ಮಹಿಳೆಯರು ಬಹಳ ಸಂಕಷ್ಟ ಪರಿಸ್ಥಿತಿ ಒಳಗದಾರ, ಅವ್ರಿಗೆ ಅನುಕೂಲ ಆಗುವಂತ ಬಜೆಟ್ ಅನ್ನ ಮಾಡ್ಬೇಕಂತೇಳಿ ನಾವು ಅಪೇಕ್ಷೆ ಪಡ್ತೇವೆ. ದೇಶದ ಆರ್ಥಿಕತೆಗೆ ಬೂಸ್ಟರ್ ಡೋಸ್, ಕೇಂದ್ರ ಬಜೆಟ್ನ ಸಮಗ್ರ ನೋಟ. ನಿಖರ ಸುದ್ದಿ, ಸರಳ ವಿಶ್ಲೇಷಣೆ. ನ್ಯೂಸ್ 18 ನಲ್ಲಿ ಬಜೆಟ್ ಮಂಥನ. ಬಜೆಟ್ ಲಾಭ ನಷ್ಟ, ತಜ್ಞರಿಂದ ಪಕ್ಕಾ ಲೆಕ್ಕಾಚಾರ. ನಮೋ ಲೆಕ್ಕ ಬಜೆಟ್ 2020.
ವೆಲ್ಕಮ್ ಬ್ಯಾಕ್. ಟ್ಯಾಕ್ಸ್ ಪೇಯರ್ಸ್ ಬಗ್ಗೆ ನಾನು ಆಗ್ಲೇ ಬ್ರೇಕ್ ಮುಂಚೆ ನಿಮ್ಗೆ ಹೇಳ್ತಾ ಇದ್ದೆ, ATC ಮೇಲೆ ಏನಾದ್ರೂ ವಿನಾಯಿತಿ ಸಿಗುತ್ತಾ ಅಂತ. ಅದ್ರ ಜೊತೆಯಲ್ಲಿ ಮತ್ತೊಂದು ಚರ್ಚೆ ಬಹಳ ವರ್ಷಗಳಿಂದ ನಡೀತಾ ಇದೆ, ವೆಚ್ಚಕ್ಕೂ ತೆರಿಗೆನಾ ಅಂತ. ಯಾವ ತರ ಈಗ ಇನ್ಕಮ್ ಟ್ಯಾಕ್ಸ್ ಅಂತ ನಾವು ಪೇ ಮಾಡ್ತೀವಿ, ಅದೇ ತರ ವೆಚ್ಚ ತೆರಿಗೆ ಅಂತ. ವ್ಯಕ್ತಿಯ ಆದಾಯದ ಬದಲಿಗೆ ಅವ್ರು ಏನ್ ಖರ್ಚು ಮಾಡ್ತಾರೆ, ವೆಚ್ಚ ಮಾಡ್ತಾರೆ, ಅದಕ್ಕೆ ತೆರಿಗೆ ವಿಧಿಸೋದ್ರ ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ಅದೇನಾದ್ರೂ ಇಂಟ್ರೊಡ್ಯೂಸ್ ಆಗಬಹುದಾ? ಅದರಿಂದ ಸಾಧಕ ಬಾಧಕಗಳ ಬಗ್ಗೆ ನಾವು ಈಗ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕೇಶವ್ ಸರ್, ನಿಮ್ಮ ಒಪಿನಿಯನ್ ಏನು? ಮೊದಲನೇದು ಕ್ರಿಪ್ಟೋ ಕರೆನ್ಸಿ ಮೇಲೆ ಟ್ಯಾಕ್ಸ್ ಮಾಡೋ ವಿಚಾರಕ್ಕೆ ಸರ್ಕಾರ ಅಂತೂ ಮಾಡಲ್ಲ ಅಂತ, ಯಾಕೆಂದ್ರೆ ಸರ್ಕಾರ ಅದನ್ನ ಕನ್ಸಿಡರೇ ಮಾಡ್ತಿಲ್ಲ. ಸೊ ಅದು ನನ್ನ ಮೊದಲನೇ ಇದು. ಯಾಕಂದ್ರೆ ಅದು ಟೆರರಿಸಂಗೆಲ್ಲ ಯೂಸ್ ಮಾಡುತ್ತೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಾಗ, ಅದಕ್ಕೆ ಆಲ್ಟರ್ನೇಟಿವ್ ಆದಂತ ಡಿಜಿಟಲ್ ಕರೆನ್ಸಿ ತರುವ ಪ್ರಯತ್ನದಲ್ಲಿರುವಾಗ ಈಗ ನಾವು ಕ್ರಿಪ್ಟೋ ಕರೆನ್ಸಿನ ಟ್ಯಾಕ್ಸ್ ಮಾಡಿದ್ರೆ ಅದು ಅಫಿಷಿಯಲ್ ಆಗಿ ರೆಕಗ್ನೈಸ್ ಮಾಡ್ದಂಗೆ ಆಗುತ್ತೆ. ಸೊ ಬಹುಶಃ ಅದನ್ನ ಆ ಇಚ್ಛೆ ಮಾಡ್ಲಾರು ಅಂತ ಅನ್ಸುತ್ತೆ. ಇನ್ನೊಂದು ವಿಚಾರನ ಇವಾಗ ನೀವು ಇನ್ನೊಂದು ವಿಚಾರ ಯಾವ್ದು ಕೇಳಿದ್ರಿ ಅಂತ ಈಗ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್. ಅದು ಸಾಕಷ್ಟು ದಿನದಿಂದ ಚರ್ಚೆ ನಡೀತಾ ಇದೆ. ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಬೇಕಂದ್ರೆ ಅವಾಗ ನೀವು ಇನ್ಕಮ್ ಟ್ಯಾಕ್ಸ್ ನ ಪೂರ್ತಿಯಾಗಿ ಬಿಡ್ಬೇಕಾಗತ್ತೆ. ಈಗ GST ಇದ್ರೇನು ಇದನ್ನು ಒಂದ್ ತರದಲ್ಲಿ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಏನೆ. ಈಗ GST ಅಂದ್ರೆ ಏನು, ನಾವು ಖರ್ಚು ಮಾಡುವಾಗ, ನಾವ್ ಯಾವ್ದಾದ್ರು ಕೊಂಡ್ಕೊಳ್ಳುವಾಗ ತಗೊಳ್ಳೋದು. ಬಟ್ ಐದರ್ ನೀವು ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತ ಕರೆಯುವಾಗ ಐದರ್ ಯು ಶುಡ್ ಹ್ಯಾವ್ ಎ ಇನ್ಕಮ್ ಟ್ಯಾಕ್ಸ್ ಆರ್ ಯು ಶುಡ್ ಹ್ಯಾವ್ ಇಟ್ ಆನ್ ಎಕ್ಸ್ಪೆಂಡಿಚರ್. ಎರಡರಲ್ಲಿ ಒಂದು ಆಪ್ಷನ್ ತಗೋಬೇಕು ನಾವು. ಆ ತರದ್ದು ಮಾಡ್ಬೇಕು. ಸದ್ಯದಲ್ಲಿ ಅಂತ ಸ್ಥಿತಿ ಇಲ್ಲ, ಯಾಕಂದ್ರೆ ಈಗ GST ಮತ್ತೆ ಇನ್ಕಮ್ ಟ್ಯಾಕ್ಸ್ ಎರಡು ಇರೋದ್ರಿಂದ ಬಹುಶಃ ಈಗ ಇದ್ದಕ್ಕಿದ್ದಂಗೆ ಈಗ ಈ ಟೈಮ್ ಅಲ್ಲಿ, ಅದರಲ್ಲೂ COVID-19 ಎಲ್ಲ ಇರುವಾಗ ಅಂತ ಪ್ರಯೋಗಕ್ಕೆ ಒಂದೇ ಸರಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಬಿಟ್ಟು ಬರೀ ಎಕ್ಸ್ಪೆಂಡಿಚರ್ ಮೇಲೆ ಟ್ಯಾಕ್ಸ್ ಮಾಡುವಂತ ಪ್ರಯತ್ನ ಮಾಡ್ಲಾರು ಅಂತ ನನಗೆ ಅನ್ಸುತ್ತೆ. ಇಲ್ಲಿ ಏನಂದ್ರೆ ತುಂಬಾ ಆಶಯಗಳಿದೆ. ಈಗ ಸುಮಾರು 7-8 ವರ್ಷ ಆಗಿದೆ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ನ ಇದ್ ಮಾಡ್ಬೇಕು ಅಂತ. ಈವನ್ ನನಗೂನು ಅನ್ಸುತ್ತೆ ಇನ್ಕಮ್ ಟ್ಯಾಕ್ಸ್ ನ ಸ್ವಲ್ಪ ರಿಡಕ್ಷನ್ ಕೊಡ್ಬೇಕು, ಸೂಪರ್ ರಿಚ್ ಮೇಲೆ ಮಾತ್ರ ಟ್ಯಾಕ್ಸ್ ಮಾಡಿ ಅದನ್ನ ವರ್ಗಾಯಿಸ್ಲಿ ಅಂತ ಖಂಡಿತ ಆಶಯ ಇದೆ. ಆದ್ರೆ ಒಂದ್ ವೇಳೆ ಸೂಪರ್ ರಿಚ್ ಮೇಲೆ ಟ್ಯಾಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕನ್ಸೆಷನ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ಇಲ್ಲ ಅಂತಂದ್ರೆ ನಮ್ಮ ಮಿಡಲ್ ಕ್ಲಾಸ್ಗೆ ಈ ಸರಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವ್ಯಾಕ್ಸಿನೇಷನ್ ಡ್ರೈವ್ಗೆ ಸಾಕಷ್ಟು ಎಕ್ಸ್ಪೆಂಡಿಚರ್ ಆಗಿದೆ. ಮತ್ತೀಗ 12 ಇಂಡಸ್ಟ್ರೀಸ್ ನ, ಡಿಫೆನ್ಸ್ ಇಂಡಸ್ಟ್ರೀಸ್ ನ ನಾವು PSU ಲಿ ತರಬೇಕು, ಆರ್ಡಿನೆನ್ಸ್ ಇಂಡಸ್ಟ್ರೀಸ್ ನ ಅಂತ ಹೇಳಿ ಇವತ್ತು ರಾಷ್ಟ್ರಪತಿ ಅವರು ಕೂಡ ಅವರ ಜಂಟಿ ಸಂಸತ್ ಭಾಷಣದಲ್ಲಿ ಹೇಳಿದ್ದಾರೆ. ಸೊ ಈ ತರದ ಅನೇಕ ಉತ್ತಮ ಕಾರ್ಯಕ್ರಮಗಳು ಇರುವಾಗ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್, ತುಂಬಾ ರಿಲ್ಯಾಕ್ಸ್ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಒಂದು ಮಾರ್ಜಿನಲ್ ಆಗಿ ಮಾಡ್ಬೋದು. ಅವರು ಪದೇ ಪದೇ ಹೇಳ್ತಿದ್ದಾರೆ ಯಾವಾಗ್ಲೂ ಏನಂತಂದ್ರೆ ಹಾನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನ ನಾವು ಇದು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಕೊಡುವ ಇಚ್ಛೆ ಇದೆ, ಆದ್ರೆ ಈ ಸರಿ ಅದಕ್ಕೆ ಅವಕಾಶ ಮಾಡ್ಕೊಡುತ್ತಾ ಫಿಸಿಕಲ್ ಸ್ಪೇಸ್ ಅಂತ. ಯಾಕಂದ್ರೆ ಒಂದ್ ಕಡೆ ನಾವ್ ಹೇಳ್ತೀವಿ ಹೆಲ್ತ್ ಮೇಲೆ ಮಿನಿಮಮ್ 2.5% ನಾದ್ರೂ ಸ್ಪೆಂಡ್ ಮಾಡ್ಬೇಕು GDP ಅಂತ, ಎಜುಕೇಶನ್ ಮೇಲೆ 6% NEP ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸ್ಪೆಂಡ್ ಮಾಡ್ಬೇಕು. ಸೊ ಇಷ್ಟೊಂದು ಇದಿದೆ ಎಲ್ಲ, ತುಂಬಾ ಇಟ್ಸ್ ನಾಟ್ ದಟ್ ಈಸಿ. ಹಂಗಾಗಿ ತುಂಬಾ ನಾವ್ ಎಕ್ಸ್ಪೆಕ್ಟೇಷನ್ಸ್ ನ ಜನರಲ್ ಕ್ರಿಯೇಟ್ ಮಾಡಿ ಅದ್ರಲ್ಲೂ ಆಗ್ಲಿ ಇದ್ರಲ್ಲೂ ಆಗ್ಲಿ ಅಂತಂದ್ರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಅವಾಗ ನಾವು ಫ್ರೀ ವ್ಯಾಕ್ಸಿನೇಷನ್ ಅಥವಾ ಥರ್ಡ್ ಡೋಸ್, ಬೂಸ್ಟರ್ ಡೋಸ್ ನ ಕೊಡುವಂತದ್ದು ಇಂಥದೆಲ್ಲ ಕಷ್ಟ ಆಗುತ್ತೆ ಸರ್ಕಾರಕ್ಕೆ. ಈಗ ಈವನ್ ಅವರು 15 to 18 ಇಯರ್ಸ್ ಕೊಡ್ತಿರೋದನ್ನು ಕೂಡ ಫ್ರೀ ಆಗೇ ಕೊಡ್ತಾ ಇದ್ದಾರೆ. ಸೊ ಆತರ ಪ್ರತಿಯೊಂದು ಎಕ್ಸ್ಪೆಕ್ಟ್ ಮಾಡುವಾಗ ಐದರ್ ನಾವಿಲ್ಲಿ ಯಾವ್ದಾದ್ರು ಒಂದು ಫೋರ್ಗೋ ಮಾಡ್ಬೇಕು, ಇನ್ನೊಂದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆತರ ನಾವು ಯೋಚನೆ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಮುರಳೀಧರನ್ ಸರ್, ಇವಾಗ ಸ್ಟಾರ್ಟ್ಅಪ್ ಕಂಪನೀಸ್ ನಾವು ನೋಡೋದಾದ್ರೆ ಕೊರೋನಾ ಬಂದ ಮೇಲೆ ಈ ಸಾಕಷ್ಟು ಸ್ಟಾರ್ಟ್ಅಪ್ ಕಂಪನೀಸ್ ಮುಚ್ಚಿಬಿಟ್ಟಿದ್ದಾರೆ. ಅದರಿಂದ ಮತ್ತೆ ನಿರುದ್ಯೋಗ ಸಮಸ್ಯೆ ಉದ್ಭವವಾಗಿದೆ ಸ್ಟಾರ್ಟ್ಅಪ್ ಕಂಪನೀಸ್ ಇಂದ. ಆಫ್ ಕೋರ್ಸ್ ಸಮೀಕ್ಷೆ ಹೇಳ್ತಾ ಇದೆ, ಕೇಂದ್ರ ಆರ್ಥಿಕ ಸಮೀಕ್ಷೆ ಇವತ್ತು ರಿಲೀಸ್ ಆಗಿರೋದು 2020-21 ಬೆಂಗಳೂರಲ್ಲಿ 4514 ಸ್ಟಾರ್ಟ್ಅಪ್ ಆರಂಭ ಆಗಿದೆಯಂತೆ. ಹಾಗಾಗಿ ಯಾವ ತರ ಬೂಸ್ಟ್ ಅಪ್ ಮಾಡಬೇಕು ಇಂಥ ಸ್ಟಾರ್ಟ್ಅಪ್ ಕಂಪನೀಸ್ಗೆ ಅಂತೀರಾ ನೀವು? ನೋಡಿ, ಒಂದು ಸ್ಟಡಿ ಮೊನ್ನೆ ಒಂದು 2 months ಮುಂಚೆ ಬಂತು. 10 ಸ್ಟಾರ್ಟ್ಅಪ್ ಕಂಪನಿ ಸ್ಟಾರ್ಟ್ ಆದ್ರೆ ಅದರಲ್ಲಿ ಒಂದೇ ಒಂದು ಸರ್ವೈವ್ ಆಗುತ್ತೆ. 9 ಸ್ಟಾರ್ಟ್ಅಪ್ ಕಂಪನೀಸು 6 ತಿಂಗಳಿಂದ 2 ವರ್ಷ ವ್ಯವಧಿಯಲ್ಲಿ ಅದನ್ನ ಮುಚ್ಚಿಬಿಡ್ತಾರೆ. ಯಾಕಂದ್ರೆ ಸ್ಟಾರ್ಟ್ಅಪ್ಸ್ ಎಲ್ಲ ದೇ ಆರ್ ಆಲ್ ಡ್ರಿವನ್ ಬೈ ಐಡಿಯಾಸ್. ಆ ಐಡಿಯಾನ ಅದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅದರಿಂದ ಪ್ರತಿಯೊಂದು ಸ್ಟಾರ್ಟ್ಅಪ್ ಗೆ ಎಂಕರೇಜ್ಮೆಂಟ್ ಕೊಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಬಂದ್ರೆ ಸರ್ಕಾರಕ್ಕೆ ಅದಕ್ಕಿಂತ ಪ್ರಯಾರಿಟಿ ಜಾಸ್ತಿ ಇರೋದು ಈ ವರ್ಷ ಬಡವರಿಗೆ ಯಾವ ತರ ಸಪೋರ್ಟ್ ಮಾಡ್ಬೇಕು ಅಂತ ನೋಡ್ತಾರೆ ಹೊರತು ಸ್ಟಾರ್ಟ್ಅಪ್ಸ್ ಗೆ
ನಾವು ಡೈರೆಕ್ಟ್ ಆಗಿ ಸರ್ಕಾರದಿಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡೋದು ಡೈರೆಕ್ಟ್ ಇನ್ಸೆಂಟಿವ್ಸ್ ಇನ್ಸೆಂಟಿವ್ಸ್ ಕೊಡ್ಬೋದು, ಕ್ಯಾಪಿಟಲ್ ಗೇನ್ಸ್ ಅಲ್ಲಿ, ಆಮೇಲೆ ಈ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಕೊಡೋದು, ಅದರದ್ದು ಯಾವ ತರ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಟ್ರೀಟ್ ಮಾಡ್ತಾರೋ ಅದನ್ನ ರಿಲ್ಯಾಕ್ಸ್ ಮಾಡಬಹುದು. ಹೊತ್ತು ಡೈರೆಕ್ಟ್ ಆಗಿ ದುಡ್ಡು ಖರ್ಚು ಮಾಡಿ ಸ್ಟಾರ್ಟ್ಅಪ್ಸ್ ಗೆ ಸಪೋರ್ಟ್ ಮಾಡೋದು ಒಂದು ಆಗೋದಿಲ್ಲ ಈ ವರ್ಷ. ಕೇಶವ್ ಹೇಳ್ದಾಗೆ ಫಿಸ್ಕಲ್ ಸ್ಪೇಸ್ ಇರಬೇಕು, ನಮಗ್ ಬರೋ ಆದಾಯ ಬಂದು ಫಿಕ್ಸ್ಡ್ ಆಗಿದೆ. ಆದ್ರೆ ಒಂದು ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಏನಂದ್ರೆ ಲಾಸ್ಟ್ ಇಯರ್ ರೆವೆನ್ಯೂ ಗ್ರೋತ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಜಾಸ್ತಿ ಇದೆ. ಸರ್ಕಾರ ಇಷ್ಟು GST ಅಂಡ್ ಟ್ಯಾಕ್ಸ್ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಪ್ರತಿ 3 months 4 months ಗೆ ಅವ್ರು ರಿವೈಸ್ ಮಾಡ್ತಾನೆ ಇದಾರೆ. ರಿವೈಸ್ ಮಾಡಿದ ಮೇಲೂ ಜಾಸ್ತಿ ಆಗ್ತಾ ಇದೆ. ಅದರಿಂದ ಈ ನೆಕ್ಸ್ಟ್ ಇಯರ್ ನಾಮಿನಲ್ ಗ್ರೋತ್ ಬಂದು ಅಬೌಟ್ 17% ನಾಮಿನಲ್ ಗ್ರೋತ್ ಬರಬಹುದು ಬರೋ ವರ್ಷ. ಆದ್ರೆ ಟ್ಯಾಕ್ಸ್ ಕಲೆಕ್ಷನ್ ಗ್ರೋತ್ ಬಂದು ಸರ್ಕಾರದಲ್ಲಿ ಇನ್ನೂ ಜಾಸ್ತಿ ಅಸ್ಯೂಮ್ ಮಾಡ್ಕೋತಾರೆ. ಇನ್ನೊಂದು ಏನಂದ್ರೆ, ಇವಾಗ ನಾವು ಹೋದ 2 ವರ್ಷದಲ್ಲಿ ಪ್ಯಾಂಡಮಿಕ್ ಬಂದಿದ್ರು ನಾವು ಫಿಸ್ಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದೀವಿ. ಬೇರೆ ದೇಶಗಳು ನೋಡಿದ್ರೆ ಪ್ರಪಂಚದಲ್ಲಿ ಅವರು ದೇರ್ ಗವರ್ಮೆಂಟ್ಸ್ ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡ್ಬಿಟ್ಟು. ಸರ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ತಗೊಂಡ್ಬರ್ತೀನಿ. ಬ್ರೇಕ್ ಟೈಮ್. ಈಗ ನೀವು ಹೇಳ್ದಂಗೆ ಈಗ ವರ್ಕ್ ಫ್ರಮ್ ಹೋಮಿಗೆ ಆದ್ಯತೆ ಕೊಟ್ಟಿರೋದು, ಮಕ್ಕಳನ್ನ ಮನೆಯಿಂದಲೇ ಪಾಠ ಕೇಳೋ ರೀತಿ ಮಾಡಿರೋದು, ಆನ್ಲೈನ್ ಶಿಕ್ಷಣದ ವ್ಯವಸ್ಥೆ, ಇದಕ್ಕೇನಾದ್ರೂ ಸರ್ಕಾರದ ಕಡೆಯಿಂದ ಬಜೆಟ್ ಅಲ್ಲಿ ಏನಾದ್ರು ಅನೌನ್ಸ್ ಆಗುತ್ತಾ ಅಂತ ಒಂದು ನಿರೀಕ್ಷೆ ಅಫ್ಕೋರ್ಸ್ ಇದ್ದೇ ಇದೆ. ಅದ್ರ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ಮುಂಚೆ ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ ಬಜೆಟ್ನ ಸರಳ ವಿಶ್ಲೇಷಣೆ, ಬಜೆಟ್ ಅಂಶಗಳ ಸ್ಪಷ್ಟತೆಗಾಗಿ ನೀವು ನ್ಯೂಸ್ 18 ಕನ್ನಡ ನೋಡಿ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ನೇರ ಪ್ರಸಾರ ಆಗುತ್ತೆ. ಆರ್ಥಿಕ ತಜ್ಞರೊಂದಿಗೆ ಸರಳ ನಿರೂಪಣೆ ನಿಮ್ಮ ಮುಂದೆ ಇರುತ್ತೆ. ಈಗೊಂದು ಬ್ರೇಕ್. ಇವತ್ತು ಬರುವಂಥ ಒಂದು ಕೇಂದ್ರ ಬಜೆಟ್ನಲ್ಲಿ ಇವತ್ತು ಇಡೀ ಉತ್ತರ ಕರ್ನಾಟಕದಾದಂಥ ಮಳೆ ಬೆಳೆ ಹಾನಿಯಾಗಿ ರೈತರು ಸಿಕ್ಕಾಪಟ್ಟಿ ತೊಂದರೆ ಸಿಕ್ಕೊಂಡಿದ್ದಾರೆ. ಇವತ್ತು ಕೂಲಿ ಕೆಲಸ ಮಾಡುವಂಥ ನಮ್ಮಂಥ ಬಡ ಆಟೋ ರಿಕ್ಷಾ ಚಾಲಕರು ಅತಿ ಕಷ್ಟದಲ್ಲಿ ಸಿಕ್ಕೊಂಡಿದ್ದಾರೆ. ಇವತ್ತೇನು ಈ ಶ್ರಮ ಕಾರ್ಡನ್ನು ಕೊಟ್ಟಿದ್ದೀರಿ ತಾವು, ಆ ಈ ಶ್ರಮ ಕಾಲದಲ್ಲಿ ಅನೇಕ ಬಜೆಟ್ಗಳಲ್ಲಿ ಮಂಡನೆ ಮಾಡಬೇಕು. ಆಟೋ ರಿಕ್ಷಾ ಚಾಲಕರಿಗಿರ್ಬೋದು, ಕೂಲಿ ಕೆಲಸ ಮಾಡೋರಿರ್ಬೋದು, ಹಮಾಲಿ ಕೆಲಸ ಮಾಡೋರಿರ್ಬೋದು, ಬಾಡ್ವೆಣ್ಣೆ ಕೆಲಸ ಮಾಡೋರಿದ್ರು, ಅನೇಕ ದುಡ್ಕೊಂಡು ತಿನ್ನುವಂಥ ಕೋಟ್ಯಾಂತರ ಜನ ಇದ್ದೀವಿ. ಇವತ್ತು ದುಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ ನಡೆಯೋದಿಲ್ಲ. ಸುಮ್ಮನೆ ನೀವು ಬಜೆಟ್ನಲ್ಲಿ ಮಂಡನೆ ಮಾಡಿದ್ವಿ ಅಂತೇಳಿ ಬೇಕಾಬಿಟ್ಟಿ ಹಂಗೆ ಹಣನ ಖರ್ಚು ಮಾಡೋದ್ರಿಂದ ಅರ್ಥ ಇಲ್ಲ. ಆ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿ ಬಡವರಿಗೆ ತಲುಪುವಂಥ ಕೆಲಸಗಳಾಗಬೇಕಾಗಿದೆ. ಈ ಬಜೆಟ್ನಲ್ಲಿ ಮುಂದೆ ಬರುವಂಥ ದಿನದಲ್ಲಿ ಇವತ್ತು ಬಡವರ ನೆನೆಸುವಂಥ ಬಜೆಟ್ ಆಗಬೇಕಾಗಿದೆ, ಬಡವರಿಗೆ ತಲುಪುವಂಥ ಬಜೆಟ್ ಆಗಬೇಕಂತ ನನ್ನ ಕಳಕಳಿಯ ಮನವಿ ಇದೆ. ಆತ್ಮನಿರ್ಭರ ಭಾರತದತ್ತ ಹೆಜ್ಜೆ, ಅಭಿವೃದ್ಧಿಯತ್ತ ಹೊಸ ಭಾರತ. $5 ಟ್ರಿಲಿಯನ್ ಆರ್ಥಿಕತೆ ಗುರಿ, ಅಭಿವೃದ್ಧಿ, ವಿಶ್ವಾಸ, ಸಂಕಲ್ಪ. ನ್ಯೂಸ್ 18 ಕನ್ನಡದಲ್ಲಿ ಕೇಂದ್ರ ಬಜೆಟ್ನ ಮೆಗಾ ಕವರೇಜ್. ನಮೋ ಲೆಕ್ಕ ಬಜೆಟ್ 2022. ವೆಲ್ಕಮ್ ಬ್ಯಾಕ್. ಬಜೆಟ್ ಮೇಲಿನ ನಿರೀಕ್ಷೆ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ನಾವು ವಿಶ್ಲೇಷಣೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಜೊತೆ 3 ಜನ ಗೆಸ್ಟ್ ಜಾಯಿನ್ ಆಗಿದ್ರು. ಕೇಶವ್ ಸರ್, ಮುರಳೀಧರನ್, ಹಾಗೇನೆ ರುದ್ರಮೂರ್ತಿ ಅವರು. ರುದ್ರಮೂರ್ತಿ ಅವರೇ, ಇವಾಗ ಉತ್ತೇಜನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ಹೊಸ ಪ್ರಯತ್ನಗಳಿಗೆ ಸರ್ಕಾರದ ಕಡೆಯಿಂದ ಬಂದ್ರೆ ಜನ ಕೂಡ ಅದನ್ನ ಒಂಥರ ನಂಬುತ್ತಾರೆ ಅಂತ ಒಂದು ಟ್ರಸ್ಟ್ ಮಾಡ್ತಾರೆ. ಹಾಗಾಗಿ ಈಗ ಈ ಸೆಮಿ ಕಂಡಕ್ಟರ್ ವಲಯ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಈಗ ಫಾಸ್ಟ್ ಮೂವಿಂಗ್ ಆಗಬೇಕು, ಸರ್ಕಾರಕ್ಕೂ ಅದಿದೆ ಪರಿಸರದ ದೃಷ್ಟಿಯಿಂದ. ಹಾಗಾಗಿ ಅದ್ರ ಮೇಲೆ ಏನಾದ್ರು ನಿರೀಕ್ಷೆ ಇಟ್ಕೋಬೋದಾ ನಾವು? ಖಂಡಿತವಾಗ್ಲು ನೋಡಿ, ಮುಂಚೆ ಫಸ್ಟ್ ಆಫ್ ಆಲ್ ಇನ್ಕಮ್ ಟ್ಯಾಕ್ಸ್ ಅನ್ನ ನಾವು ನೋಡೋದಾದ್ರೆ ಕ್ರಿಪ್ಟೋ ಕರೆನ್ಸಿ ಲಿಗ್ಯಾಲಿಟಿ ಅಥವಾ ಅದರ ನಾನ್ ಲಿಗ್ಯಾಲಿಟಿ ಬಗ್ಗೆ ಮಾತನಾಡೋದು ಒಂದ್ ಕಡೆ ಆದ್ರೆ ಟ್ಯಾಕ್ಸೇಷನ್ ಗೆ ಅದಕ್ಕೆ ಸಂಬಂಧನೇ ಇಲ್ಲ. ನೋಡಿ, ಇವಾಗ ಇಂಪಾರ್ಟೆಂಟ್ ಏನಾಗಿದೆ, ನಾನು ಇದನ್ನ ಜನಸಾಮಾನ್ಯರಿಗೂ ಕೂಡ ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಇದ್ರ ಬಗ್ಗೆ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ. ಇವತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ಗಳಿಗೆ ಏನ್ ತಲೆನೋವಾಗಿದೆ ಅಥವಾ ಟ್ಯಾಕ್ಸ್ ಆಡಿಟರ್ಸ್ ಗೆ ಏನ್ ತಲೆನೋವಾಗಿದೆ ಅಂದ್ರೆ ಕ್ರಿಪ್ಟೋ ಕರೆನ್ಸಿಯಿಂದ ಬರುವ ಇನ್ಕಮ್ ಅನ್ನ ಕ್ಯಾಪಿಟಲ್ ಗೈನ್ ಅಂಡರ್ ತಗೊಂತೀರಾ ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತಗೊಂತೀರಾ, ಯಾಕಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ, ಅಥವಾ ತುಂಬಾ ಟ್ರಾನ್ಸಾಕ್ಷನ್ ಜನ ಮಾಡಿದ್ರೆ ಅದನ್ನ ಬಿಸಿನೆಸ್ ಅಂಡ್ ಪ್ರೊಫೆಷನ್ ಅಲ್ಲಿ ಟ್ರೀಟ್ ಮಾಡ್ತೀರಾ. ಯಾಕಂದ್ರೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಗಳಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನ ಯಾವ ಹೆಡ್ ಅಂಡರ್ ಟ್ಯಾಕ್ಸ್ ಮಾಡಬೇಕು, ಅದಕ್ಕೇನಾನ TDS ಬರುತ್ತಾ ಬರಲ್ವಾ, GST ಬರುತ್ತಾ ಬರಲ್ವಾ, ಇದೆಲ್ಲ ಯಾವುದೇ ಡಿಸ್ಕಷನ್ಸ್ ಗಳು ಇಲ್ಲ.
ಆದ್ರೆ ಲಿಗ್ಯಾಲಿಟಿ ಇಶ್ಯೂ ಬೇರೆ, ಟ್ಯಾಕ್ಸೇಷನ್ ಇಶ್ಯೂ ಬೇರೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಟ್ಯಾಕ್ಸೇಷನ್ ಇಶ್ಯೂ ಅನ್ನ ನಾಳೆ ಏನಾನ ರೈಸ್ ಮಾಡಿ ಅದು ಖಂಡಿತವಾಗ್ಲೂ ಬರಬಹುದಾ ಅನ್ನೋದು ಪ್ರಶ್ನೆಯೇ ಹೊರತು ಗೌರ್ಮೆಂಟ್ ಇದನ್ನ ಲೀಗಲೈಸ್ ಮಾಡ್ಬಿಡ್ತಾರೆ ಅಂತ ಖಂಡಿತವಾಗ್ಲೂ ನಾನು ಹೇಳ್ತಾ ಇಲ್ಲ. ಅದನ್ನ ಕೇಶವ್ ಅವ್ರಿಗೂ ಕೂಡ ಒಂದ್ ಮಾತು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೈನ್ ಆಗಿ ನೀವು ಕೇಳಿದ್ರಿ ಇವಾಗ ತಾನೇನೆ ಏನಾನ ಈ ಡೆವಲಪ್ಮೆಂಟ್ಸ್ ಎಸ್ಪೆಷಲಿ ಆಟೋಮೊಬೈಲ್ ಸೆಕ್ಟರ್ ಆಗಿರ್ಬೋದು, ಅದರಲ್ಲಿ ಎಸ್ಪೆಷಲಿ ಏನಾನ ಈ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳಿಗೆ ಬೆನಿಫಿಟ್ಸ್ ಗಳನ್ನಾಗಿರ್ಬೋದು, ಉತ್ತೇಜನಗಳನ್ನಾಗಿರ್ಬೋದು ಅದು ಕೊಡಬಹುದಾ ಅಂದ್ರೆ ಖಂಡಿತವಾಗ್ಲೂ ಹೈ ಚಾನ್ಸಸ್ ಇದೆ. ಯಾಕೆ ಅಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಇವಾಗ ತಾನೆ ಮುರಳೀಧರನ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಈ ಪೊಲಿಟಿಕಲ್ ಕ್ರೈಸಿಸ್, ಯುಕ್ರೇನ್ ರಷ್ಯಾ ಇದೆಲ್ಲ ಏನ್ ನಡೀತಾ ಇದೆ ಇದರಿಂದ $90 ಪ್ರತಿ ಬ್ಯಾರಲ್ ಹೋಗಿದೆ. ಇವತ್ತು ಬಂದ ಎಕನಾಮಿಕ್ ಸರ್ವೆನು ಏನ್ ಹೇಳುತ್ತೆ ಅಂದ್ರೆ $70-75 ಪ್ರತಿ ಬ್ಯಾರಲ್ಗೆ ಬಂದ್ರೆ ಆವರೇಜ್ ಆಗಿ ನಾವು ಈ ಸಮೀಕ್ಷೆಯಲ್ಲಿ ಈ ತರ ಆರ್ಥಿಕತೆ ದೇಶಕ್ಕಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅವರು ಅಸ್ಯೂಮ್ ಮಾಡಿರೋದು ಇಡೀ ವರ್ಷಕ್ಕೆ ಆವರೇಜ್ ಕ್ರೂಡ್ ಆಯಿಲ್ ಪ್ರೈಸ್ $70-75 ಆ ರೇಂಜ್ ಅಲ್ಲಿ ಇರುತ್ತೆ ಅಂತ. ಇವತ್ತಿನ ರೇಟು ಆ ರೇಂಜ್ ಅಲ್ಲಿ ಇಲ್ಲ. ಮುಂದೆ ಇದೇನಾನ ಜಾಸ್ತಿ ಆಯ್ತು ಅಂದ್ರೆ ಎಲ್ಲಾ ಎಕನಾಮಿಕ್ ಸರ್ವೆಯ ನಂಬರ್ಸ್ ಗಳು ತಲೆ ಕೆಳಗಡೆ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಎಂಕರೇಜ್ಮೆಂಟು ಎಸ್ಪೆಷಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳಿಗಾಗಿರ್ಬೋದು, ಬಯೋಫ್ಯೂಯಲ್ ಯೂಸೇಜ್ ಗಳಿಗಾಗಿರ್ಬೋದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡುವಂತಹ ಆರ್ಗನೈಸೇಷನ್ಸ್ ಗಳಿಗೆ ಉತ್ತೇಜನ ಕೊಡೋದಾಗಿರ್ಬೋದು. ಹಾಗೂ ಇದೆಲ್ಲದಕ್ಕೂ ಮುಖ್ಯವಾಗಿ ಅನೇಕ ಜನ ಎಂಪ್ಲಾಯರ್ಗಳು, ಕಂಪನಿಗಳು ಅವರ ಎಂಪ್ಲಾಯೀಸ್ ಗಳಿಗೋಸ್ಕರ ಕೋವಿಡ್ ಗೆ ಏನ್ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಅದಕ್ಕೆ ಬೆನಿಫಿಟ್ಸ್ ಗಳನ್ನ ಈ ಟ್ಯಾಕ್ಸೇಷನ್ ಅಲ್ಲಿ ಕೊಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ಬರೀ ಸರ್ಕಾರದ ಮಾತ್ರ ಜವಾಬ್ದಾರಿ ಹೆಲ್ತ್ ಅನ್ನ ಕಾಪಾಡಬೇಕು, ಇಡೀ ದೇಶಕ್ಕೆ ಅವ್ರು ಮಾಡಬೇಕು, ಬೇರೆಯವ್ರದ್ದೇನೋ ಜವಾಬ್ದಾರಿ ಇಲ್ಲ ಅಂತ ನಾವು ತಗೋಬಾರ್ದು. ಇದು ಎಲ್ಲರ ಜವಾಬ್ದಾರಿ. ಕೋವಿಡ್ ಆದಾಗ ಅನೇಕ ಜನರು, ಸಾಮಾನ್ಯ ಜನರು ಕೂಡ, ದುಡ್ಡಿಲ್ದೇ ಇರೋರು ಕೂಡ, ಅನೇಕ ಜನ ಬರೀ ಶ್ರೀಮಂತರಲ್ಲ, ಸಾಮಾನ್ಯ ಜನರು ಅವ್ರ ಹತ್ರ ಒಂದು ಚೂರು ಊಟ ಇದ್ರೆ ಅದನ್ನ ಮತ್ತೊಬ್ಬರಿಗೆ ಕೊಟ್ಟು ಹಂಚಿ ಮಾಡಿರೋರು ಎಷ್ಟು ಜನ ಇದ್ದಾರೆ. ಇದೆಲ್ಲವೂ ಕೂಡ ಎಂಕರೇಜ್ ಆಗ್ಲಿ ಅನ್ನೋದು ಕೂಡ ನನ್ನ ಆಶಯ ಆಗಿರುತ್ತೆ. ಫೈನ್, ಹಾಗೆ ಸಂಪರ್ಕದಲ್ಲಿರಿ. ಕೇಶವ್ ಸರ್, ಇವಾಗ ಅವ್ರು ಹೇಳ್ದಂಗೆ ಸಾಕಷ್ಟು ಉತ್ತೇಜನ ಕೊಡುವಂತ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡಬೇಕಾಗತ್ತೆ ಅಂತ ಹೇಳಿ, ಇದ್ರ ಜೊತೆಯಲ್ಲಿ ಈಗ ಗ್ರಾಮೀಣ ಭಾಗಕ್ಕೆ ರೈತರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಬರೀ ಪ್ರತಿ ಬಾರಿ ನಾವು ಮಾತಲ್ಲೇ ಹೇಳ್ತೀವಿ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ, ಆದ್ರೆ ರೈತರಿಗೆ ನಾವು ಏನ್ ಕೊಟ್ಟಿದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ಸೆಕ್ಟರ್ ನಲ್ಲಿ ನಾವೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು? ಒಂದು ಲಾಸ್ಟ್ ಟೈಮ್, ಆಮೇಲೆ ಇನ್ನೊಂದು ರುದ್ರಮೂರ್ತಿ ಅವ್ರಿಗೆ ಹೇಳೇ ನಾನು ನಿಲ್ಲಿಸ್ತೀನಿ. ಅದೇನಂದ್ರೆ ಶುರು ಮಾಡ್ತೀನಿ ಇದನ್ನ. ಕ್ರಿಪ್ಟೋ ಕರೆನ್ಸಿನ ಈಗ ಆಗ್ಲೇ GST ಅಡಿಲಿ ಕ್ಯಾಪಿಟಲ್ ಗೇನ್ ಅಲ್ಲಿ 18% ಟ್ಯಾಕ್ಸ್ ಮಾಡ್ಬೋದು, ಅದು ಇನ್ ಕೇಸ್ ಇಫ್ ದೇ ಹ್ಯಾವ್ ಅರ್ನ್ಡ್ ದಿ ಇನ್ಕಮ್. ಬಟ್ ಒನ್ಸ್ ನೀವು ಅದನ್ನ ಲೀಗಾಲಿಟಿ ಇಶ್ಯೂಸ್ ನಾವು ನೋಡದೆ ನಾವು ಆತರ ಮಾಡಿದ್ರೆ ಇಟ್ ವಿಲ್ ಲೀಡ್ ಟು ಫರ್ದರ್ ಪ್ರಾಬ್ಲಮ್ಸ್ ಅಂತ ಮಾತ್ರ ಹೇಳಿದ್ನಾಗಿ ಬೇರೆ ಏನೋ ಪ್ರಯತ್ನ ನಾನು ಮಾಡ್ಲಿಲ್ಲ, ಅದರ ಅರಿವು ನನಗಿದೆ. ಆಮೇಲೆ ಇನ್ನೂ ಒಂದು ವಿಚಾರ, ಈಗ ಅಗ್ರಿಕಲ್ಚರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. COVID-19 ಟೈಮಲ್ಲಿ ಕೂಡ ನಮ್ಗೆ ಹ್ಯಾಂಡ್ ಹೋಲ್ಡ್ ಮಾಡಿದ್ದು ಅಗ್ರಿಕಲ್ಚರ್ ಸೆಕ್ಟರ್. ಅವಾಗ ನಮ್ಗೆ 3.6% ಗ್ರೋತ್ ಆಯ್ತು. ಈ ಸರಿ ಕೂಡ 3.9% ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಸೊ ನೀವು ಯಾವ್ದು ಶ್ರಿಂಕ್ ಆಗಿತ್ತು ಆ ಸೆಕ್ಟರ್ ಡೆವಲಪ್ ಆದಾಗ ಖುಷಿ ಪಡೋದು ಒಂದು, ಯಾವ್ದು ಗ್ರೋತ್ ಅಲ್ಲಿ ಇರೋ ಸೆಕ್ಟರ್ ಮತ್ತೆ ಡೆವಲಪ್ ಆಗಿದೆ ಅಂದ್ರೆ ಅದು ಕೃಷಿ ಸೆಕ್ಟರ್. ಅಂದ್ರೆ ಲಾಸ್ಟ್ ಟೈಮು ಪಾಸಿಟಿವ್ ಗ್ರೋತ್, ಈಗ ಮತ್ತೆ ಫರ್ದರ್ ಪಾಸಿಟಿವ್ ಗ್ರೋತ್ ನಮಗೆ ಅಗ್ರಿಕಲ್ಚರ್ ಬಂದಿರೋದ್ರಿಂದ ಈಗ ನಾವು ಇನ್ನೂ ಹೆಚ್ಚು ಅದಕ್ಕೆ ಉತ್ತೇಜನ ಕೊಡುವಂಥದ್ದು. ಯಾಕಂದ್ರೆ ಈಗ್ಲೂ ಸಹ ಡಿಸ್ಪೈಟ್ ದಿ ಫ್ಯಾಕ್ಟ್ ನಾವು ಕೃಷಿ ಕ್ಷೇತ್ರದ GDP ಪಾಲು ಕೇವಲ 17.5% ಅಷ್ಟಿದೆ ಅಂತ ಎಕನಾಮಿಕ್ ಸರ್ವೆ ಹೇಳುತ್ತೆ ಲಾಸ್ಟ್ ಇಯರ್ ಕೂಡ. ಸೊ ಅದಿದ್ರೇನು ಸಹ ಇಬ್ಬರಲ್ಲಿ ವರ್ಕ್ ಫೋರ್ಸ್ ಇಬ್ಬರಲ್ಲಿ ಒಬ್ರು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಲೈವ್ಲಿಹುಡ್ ಗೆ ಡಿಪೆಂಡ್ ಆಗಿರುವಂತದ್ದು ಅಗ್ರಿಕಲ್ಚರ್ನ. ಸೊ ಹಂಗಾಗಿರುವಾಗ ನಾವು ಅಗ್ರಿಕಲ್ಚರ್ ಅಲ್ಲಿ ಓವರ್ ಆಲ್ ಪ್ರೊಡಕ್ಟಿವಿಟಿ ಹೆಚ್ಚು ಮಾಡ್ಲಿಕ್ಕೆ ಲಾಸ್ಟ್ ಆತ್ಮನಿರ್ಭರ್ ಭಾರತ್ ಅಲ್ಲೂ ಕೂಡ ಅನೇಕ ಸ್ಕೀಮ್ಸ್ ಗಳು ಬಂದಿದೆ. ಅದರಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಮಾಡುವಂತದ್ದು ಇರ್ಬೋದು, ಫಾರ್ಮರ್ ಪ್ರೊಡ್ಯೂಸರ್ ಅಸೋಸಿಯೇಷನ್ಸ್ ನ ಬಿಲ್ಡ್ ಅದಕ್ಕೆ ಎನ್ಕರೇಜ್ ಮಾಡಿ ಇನ್ಸೆಂಟಿವೈಸ್ ಮಾಡೋದು, ಆಮೇಲೆ ಮಾರ್ಜಿನಲ್ ಫಾರ್ಮರ್ಸ್ ಗೆ ಮೆಕನೈಸೇಷನ್ ಗೆ ಹೆಲ್ಪ್ ಮಾಡಕ್ಕೆ ಅವ್ರಿಗೆ ಆ ಮೆಷಿನ್ಸ್ ನ ಲೀಸ್ ಅಲ್ಲಿ ಅಥವಾ ಗಂಟೆಗೆ ಅವರ್ಲಿ ಬೇಸಿಸ್ ನ ಅವ್ರಿಗೆ ಕೊಡುವಂತದ್ದು ಇರ್ಬೋದು. ಈ ತರದ ಅನೇಕ ಯೋಜನೆಗಳಿಗೆ ಉತ್ತೇಜನ ಕೊಡುವಂತದನ್ನ ಬಹುಶಃ ಈ ಬಜೆಟ್ ಅಲ್ಲಿ ಮಾಡ್ಬೋದು ಅನ್ಸುತ್ತೆ. ಮತ್ತೆ 18 lakh crores ನ ನಾವು ಓವರ್ ಆಲ್ ಇದನ್ನ ಲಾಸ್ಟ್ ಟೈಮ್ ಅವ್ರಿಗೆ ಕೊಟ್ಟಿದ್ವಿ. ಓವರ್ ಆಲ್ ಕೃಷಿಗೆ ಒಟ್ಟು ಸಾಲ ಎಷ್ಟು ಅಂತ ನಿಗದಿಪಡಿಸ್ಕೊಂಡಿದ್ವಿ, ಅದಕ್ಕಿಂತ ಹೆಚ್ಚಿಗೆ ಸರಿ ಕೊಡಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಅನೇಕರು ಈ COVID-19 ಸ್ಕೇರ್ ಇಂದ ಸುಮಾರು ಜನ ಮತ್ತೆ ವಾಪಸ್ ಹೋಗಿದ್ದಾರೆ. ಇದನ್ನ ನೋಡಿದ್ರೆ ಓವರ್ ಆಲ್ ಲ್ಯಾಂಡ್ ಏರಿಯಾ ಅಂಡರ್ ದಿ ಕಲ್ಟಿವೇಶನ್ ಆಲ್ಸೋ ಹಸ್ ಇನ್ಕ್ರೀಸ್ಡ್. ಸೊ ಹಂಗಾಗಿ ಹೆಚ್ಚು ಜನ ಈಗ ಅನೇಕರು ವಾಪಸ್ ಏನು ಹೋಗಿದ್ದಾರೆ ಅವರು ಕೂಡ ಕೃಷಿಯನ್ನ ಆಶ್ರಯಿಸ್ತಾ ಇದಾರೆ, ಇಲ್ಲ ಡೈರಿಗೆ ಮಾಡಿದ್ದಾರೆ.
ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೆ ಇನ್ನು ಅಟ್ಲೀಸ್ಟ್ ಈ ವರ್ಷ ಏನಿದೆ ಇದಕ್ಕೆ ಹೆಚ್ಚು ಅಲೋಕೇಶನ್ ಮಾಡ್ಬೋದು ಅಗ್ರಿಕಲ್ಚರ್ ಕ್ರೆಡಿಟ್ಗೆ ಅಂತ ಕಾಣುತ್ತೆ. ಆಮೇಲೆ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ MSPನೂ ಸಹ ಸಾಕಷ್ಟು ಚರ್ಚೆಯಲ್ಲಿದೆ. ಅದ್ರ ಬಗ್ಗೆನೂ ಒಂದು ಇದನ್ನ ತೀರ್ಮಾನ ಮಾಡ್ಬೋದು ಈ ಬಜೆಟ್ ಅಲ್ಲಿ ಅಂತ ಕಾಣುತ್ತೆ. ಫೈನ್ ಸರ್, ನಿರೀಕ್ಷೆಗಳಂತೂ ಹಲವಾರಿದೆ. ಸೊ ಅದನ್ನ ಹೆಂಗೆ ಸರ್ಕಾರ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ಡ್ ಬಜೆಟ್ ಅನ್ನ ಜನರ ಮುಂದೆ ಇಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗಿರುವಂತ ಕುತೂಹಲ ಅದೇ. ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ, ಸರಳ ರೀತಿಯಲ್ಲಿ ಜನರಿಗೆ ರೀಚ್ ಆಗೋ ತರ ವಿಶ್ಲೇಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಆಪ್ ನಲ್ಲಿ ಪ್ರತಿದಿನ ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಒಪಿನಿಯನ್ ಅನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಪ್ರಶ್ನೆಯಾಗಿದೆ, ವಾಹನಗಳ ಟೋಯಿಂಗ್ ವಿವಾದದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ವಾಹನಗಳ ಟೋಯಿಂಗ್ ವಿವಾದದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನೀವು ತಿಳಿಸಬಹುದು. ಅದಕ್ಕೆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ. ನೀವು ಕಳಿಸಿರುವಂತಹ ಅಭಿಪ್ರಾಯವನ್ನ ರಾತ್ರಿ 10 ಗಂಟೆ ನ್ಯೂಸ್ ಅಲ್ಲಿ ನಾವು ಟೆಲಿಕಾಸ್ಟ್ ಮಾಡ್ತೀವಿ. ಬಜೆಟ್ನ ಸರಳ ವಿಶ್ಲೇಷಣೆ, ಬಜೆಟ್ ಅಂಶಗಳ ಸ್ಪಷ್ಟತೆಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಯಾಕಂದ್ರೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ ನಿರಂತರವಾಗಿ ಬಜೆಟ್ ವಿಚಾರವಾಗಿ ನೇರ ಪ್ರಸಾರ ಇರುತ್ತೆ. ಆರ್ಥಿಕ ತಜ್ಞರೊಂದಿಗೆ ಸರಳ ನಿರೂಪಣೆ ಕೂಡ ನಿಮ್ಮ ಮುಂದೆ ಇರುತ್ತೆ. ನಾನು ಕೂಡ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ, ಗೆಸ್ಟ್ಗಳು ಕೂಡ ಜಾಯಿನ್ ಆಗ್ತಾರೆ. ಸಿಂಪ್ಲಿಫೈ ಮಾಡಿ ನಿಮಗೆ ರೀಚ್ ಮಾಡೋ ಪ್ರಯತ್ನವನ್ನ ಅಫ್ಕೋರ್ಸ್ ನ್ಯೂಸ್ 18 ಕನ್ನಡದಲ್ಲಿ ನಾವು ಮಾಡ್ತೀವಿ. ಹಾಗಾಗಿ ನಮ್ಮ ಜೊತೆ ನೀವಿರಿ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಪ್ರತಿ ವರ್ಷ ಬಜೆಟ್ ಅಂತ ಬಂದಾಗ ನಿರೀಕ್ಷೆಗಳು ಬಹಳಷ್ಟಿರುತ್ತೆ. ಏನು ಅಂದರೆ ಈಗ ಕೊರೋನಾ ಟೈಮಲ್ಲಿ ನಮಗೇನು ತುಂಬ ಅನುಕೂಲ ಮಾಡಿಕೊಡ್ತಾರೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಈಗ 2ನೇ ಅಲೆ ಮುಗಿತಿದ್ದಂಗೆ 3ನೇ ಅಲೆ ಬರೋ ಅಷ್ಟೊತ್ತಿಗೆ ನಮ್ಮದು ಮೊರಟೋರಿಯಮ್ ಮುಗಿದೋಯ್ತು. ಮೊರಟೋರಿಯಮ್ ಮುಗಿತಾ ಇದ್ದಂಗೆ ಬ್ಯಾಂಕ್ ಅವರೆಲ್ಲ ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಅಸಲೇ ಕಟ್ಟೋಕ್ಕಾಗ್ತಾ ಇಲ್ಲ. ಇನ್ನು ನಾವು ಇಂಟ್ರೆಸ್ಟು ಅದು ಇದು ಅಂತ ಮಾಡ್ಕೊತಾ ಹೋದರೆ ನಮಗೆ ಇಂಡಸ್ಟ್ರಿ ಬೇಕಾ ಅನ್ನೋ ಒಂದು ಪ್ರಶ್ನೆ ಇದೆ. ಇದರಲ್ಲಿ ನಮ್ಮ ನಿರೀಕ್ಷೆ ಏನೋ ಮಹಿಳೆಯರಿಗೆ ವೇವ್ ಆಫ್ ಮಾಡಿಬಿಟ್ರೆ ಒಳ್ಳೆಯದು. ಇವಾಗ ಇಂಟ್ರೆಸ್ಟ್ ಕಟ್ಟೋಕ್ಕಾಗ್ತಾ ಇಲ್ಲ, ಅಸಲೇ ಕಟ್ಟೋಕ್ಕಾಗ್ತಾ ಇಲ್ಲ ಅಂದರೆ ಇನ್ನು ಇಂಟ್ರೆಸ್ಟ್ ಎಲ್ಲಿಂದ ಕಟ್ತಾ ಇದ್ದಾರೆ. ಆಮೇಲೆ ಇವಾಗ ಕೆಲವರು ಆನ್ಲೈನಲ್ಲಿ ಮಾಡ್ತಾಯಿದ್ದಾರೆ. ಆನ್ಲೈನಲ್ಲೂ ಅಷ್ಟೇ ಇವಾಗ ತುಂಬ ಕಾಂಪಿಟೇಷನ್ಸ್ ಇದೆ. ಕಾಟೇಜ್ ಇಂಡಸ್ಟ್ರಿ ಆಗಿರಲಿ, ಮೈಕ್ರೋ ಆಗಿರಲಿ ಅಥವಾ ಸ್ಮಾಲ್ ಮಹಿಳೆಯರಿಗೆ ಏನು ಕೊಡ್ತಾ ಇದೆ, ನಮ್ಮ ನಿರೀಕ್ಷೆ ಇಷ್ಟೇ, ಅವ್ರಿಗೆಲ್ಲ ಇಂಟ್ರೆಸ್ಟ್ ಫ್ರೀ ಮಾಡಬೇಕು. ಆ್ಯಸ್ ಎ ಇಂಡಸ್ಟ್ರಿಯಲಿಸ್ಟ್ ನಾವು ಸಫರ್ ಆಗ್ತಾ ಇದ್ದೀವಿ. ಮೇಕ್ ಇನ್ ಇಂಡಿಯಾ ಅನ್ನೋದಕ್ಕೆ ಅರ್ಥ ಆಗಬೇಕು ಅಂದರೆ ರಾ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಆಗುತ್ತೆ. ಆತ್ಮನಿರ್ಭರ ಭಾರತದತ್ತ ಹೆಜ್ಜೆ, ಅಭಿವೃದ್ಧಿಯತ್ತ ಹೊಸ ಭಾರತ. $5 ಟ್ರಿಲಿಯನ್ ಆರ್ಥಿಕತೆ ಗುರಿ, ಅಭಿವೃದ್ಧಿ, ವಿಶ್ವಾಸ, ಸಂಕಲ್ಪ. ನ್ಯೂಸ್ 18 ಕನ್ನಡದಲ್ಲಿ ಕೇಂದ್ರ ಬಜೆಟ್ನ ಮೆಗಾ ಕವರೇಜ್. ನಮೋ ಲೆಕ್ಕ ಬಜೆಟ್ 2022.